ಎಷ್ಟು ಜನ ಸಂತೋಷವಾಗಿದ್ದೀರಾ? ಜೋರಾಗಿ ಹೇಳ್ಬೇಕು. Yes, we are happy. வாய திறந்து இன்னும் அதிகமா இன்னும் ಹೆಚ್ಚಾಗಿ ரெண்டு கைகளை. Praise the Lord. Hallelujah. Don't worry anything. Hallelujah. Say hallelujah. Hallelujah. Yes. See, God came from the heaven. He came to this world. Why he came means he spread the gospel. Yes, amen. ದೇವರು ಈ ಲೋಕಕ್ಕೆ ಬಂದಿದ್ದೆ ಪರಲೋಕದ ವಾಕ್ಯವನ್ನು ತಿಳಿಸುವುದಕ್ಕಾಗಿ. ಆಮೆನ್. ಯಾಕೆ ಪರಲೋಕದ ವಾಕ್ಯ? ಭೂಮಿಯಲ್ಲಿ ನೋವಿದೆ, ಚಿಂತೆ ಇದೆ, ಹೋರಾಟ ಇದೆ, ಕಣ್ಣೀರಿದೆ, ಎಲ್ಲ ಇದೆ. ಆದರೆ ಪರಲೋಕದಲ್ಲಿ ಇದೆಲ್ಲ ಇಲ್ಲ. ಆಗ ಪರಲೋಕದ ವಾಕ್ಯ ಇಲ್ಲಿ ಬರುವಾಗ ನಿಮಗೆ ಚಿಂತೆ, ನೋವು, ರೋಗ ಬರಲ್ಲ. ಕೈகளை ತಟ್ಟಿ, ಇದೆ ಗಾಸ್ಪಲ್. ಅವನು ಹೇಗಿದ್ದಾನಪ್ಪ? ಸ್ವರ್ಗದಲ್ಲಿ ಇದ್ದಂಗಿದ್ದಾನಪ್ಪ. ಅವನಿಗೆ ಏನು ಕೊರತೆ ಇಲ್ಲ ಅಂತ ಹೇಳ್ತಿರಲ್ಲ, ಸ್ವರ್ಗದಲ್ಲಿ ಇದ್ದಂಗೆ ಅಂತ ಹೇಳ್ತಾರೆ. ದೇವರಂಗಲ್ಲ, ಆ ಸ್ವರ್ಗನೇ ಇಲ್ಲಿ ಇಳಿದು ಬರುತ್ತೆ. ನಿಮ್ಮ ಬಾಳು ಬದಲಾವಣೆ ಆಗತ್ತೆ. ಆಪರೇಷನ್ ಜಗದ ಮಕ್ಕಳಿಗೆ, ಆದ್ರೆ ಯೇಸುನ ವಾಕ್ಯ ವಿತೌಟ್ ಆಪರೇಷನ್, ವಿತೌಟ್ ಅನಲೈಸ್ ಹೇಳಿದ್ರೆ ಸಾಕು. ಡಾಕ್ಟರ್ ಹತ್ರ ನೀನು ಹೇಳ್ಬೇಕು, ಅದು ತೋರಿಸ್ಬೇಕು, ಇದು ತೋರಿಸ್ಬೇಕು, ನಾಲಿಗೆ ತೋರ್ಸಂದ್ರೆ ನಾಲಿಗೆ ತೋರಿಸ್ಬೇಕು, ಹೊಟ್ಟೆ ತೋರ್ಸಂದ್ರೆ ಹೊಟ್ಟೆ ತೋರಿಸ್ಬೇಕು, ಇಲ್ವಾ ಕಣ್ಣು ತೋರ್ಸಂದ್ರೆ ಕಣ್ಣು ತೋರಿಸ್ಬೇಕು. ಕಣ್ಣು ಒಳಗೆ ಲೈಟ್ ಬಿಟ್ಟು, ನಾಲಿಗೆ ಒಳಗೆ ಲೈಟ್ ಬಿಟ್ಟು, ಹೊಟ್ಟೆ ಒಳಗೆ ಪೈಪ್ ಬಿಟ್ಟು ನಿಮ್ಮನ್ನೇನು ಮಾಡ್ತಾನೆ? ರಕ್ತ ಎಲ್ಲ ಹಿಂಡಿ ಶೋಧನೆ ಮಾಡಿ ನಿಮ್ಮನ್ನ ಇನ್ನ ದುಡ್ಡು ಕೊಡು ಅಂತ ಹೇಳುವಾಗ ನೀವು ಹಿಂಗಾಗಿ ನಿಮ್ಮ ಹೊಟ್ಟೆ ಎಲ್ಲ ಕುಯ್ದು ಚೆನ್ನಾಗಿರೋ ನಿಮ್ಮನ್ನ ಹಿಂಗೆ ಮಾಡುವಂತೆ ಒಂದು ಕ್ರಿಯೆಗಳು ನಡೆಯದೆ ಇಲ್ಲಿನ ನಿಯಮ. ಆದರೆ ಯೇಸಪ್ಪ ಬಂದ್ರೆ ಅಲ್ವಾ, ಹತ್ರ ಬರುವಾಗ ಚೆನ್ನಾಗಿ ಗಮನಿಸಿ, ಹತ್ರ ಬರುವಾಗ ಅವನಿಗೆ ಯಾವ ರೋಗ ಇರೋದಿಲ್ಲ. ಇದೇ ಸತ್ಯ. ಮನುಷ್ಯನ ಫಾರ್ಮುಲಾ ಅವ್ರಿಗೆ ಅನ್ವಯ ಆಗೋದೇ ಇಲ್ಲ. ಬಿಕಾಸ್ ಅವರ್ ಗಾಡ್ ಇಸ್ ಲಿವಿಂಗ್ ಗಾಡ್, ಹೆವೆನ್ಲಿ ಗಾಡ್. ಸ್ಟಿಲ್ he was alive. His name is Jesus Christ. Come on, shout his name. Jesus. You are my God. You are my Father. You are my everything. Lord, I love you. Love you, Jesus. ನೀವು ಯಾವಾಗ ಹೇಳ್ತಿರೋ ಆ ಲವ್ ಏನಾಗುತ್ತೆ? ಆಕ್ಟಿವೇಟ್ ಆಗುತ್ತೆ. ಕಷ್ಟ ಅಂತ ಹೇಳಿದ್ರೆ ಕಷ್ಟಗೆ ನಿಮ್ಮ ಮೇಲೆ ಇಷ್ಟ ಆಗ್ಬಿಡುತ್ತೆ. ಏಸಪ್ಪ ಅಂತ ಹೇಳಿದ್ರೆ ನಿಮ್ಮ ಒಳಗಿರುವ ಕಷ್ಟ ಅಲ್ಲ, ಓಡೋಗ್ಬಿಡುತ್ತೆ. ನಿಮಗೆ ಸಮೃದ್ಧಿ ಇಳಿದು ಬರುತ್ತೆ. ಡೋಂಟ್ ಸೇ ಕಷ್ಟ, ನನಗೆ ಏಸು ಇಷ್ಟ ಅಂತ ಹೇಳಿ ಕಷ್ಟ ದೂರ ಹೋಗುತ್ತೆ. ನಿಮಗೆ ಯಾವುದಕ್ಕೂ ಬರೋದಿಲ್ಲ ಕುಷ್ಠ, ನಿಮಗೆ ಯಾವತ್ತೂ ಬರೋದಿಲ್ಲ ನಷ್ಟ. ನಿಮ್ಗೆ ಬರೋದೆಲ್ಲ ದೇವರ ಆಶೀರ್ವಾದ. ನೀವು ನಷ್ಟದಲ್ಲಿರೋದಿಲ್ಲ, ನೀವು ಆಗ್ತೀರಾ ಶ್ರೇಷ್ಠ, ನೀವು ಶ್ರೇಷ್ಠವಾಗಿರ್ತೀರ. ಸರಿ, ಯೇಸು ಇಲ್ಲಿ ಬರುವಾಗ ಅವ್ರು ಏನು ಹೇಳಿದ್ರು ಗೊತ್ತಾ? ಪರಲೋಕದಲ್ಲಿ ಇರುವಂತೆ ಭೂಲೋಕದಲ್ಲಿಯೂ ನೆರವೇರಲಿ. ಪರಲೋಕದಲ್ಲಿ ಸ್ತುತಿಸುವಂತೆ ಭೂಲೋಕದಲ್ಲಿ ಸ್ತುತಿ ಮಾಡಲಿ. ಆಗ ಭೂಲೋಕದಲ್ಲಿ ಏನಿಲ್ಲ ಅಂದ್ರೆ ದೇವರ ವಾಕ್ಯ ಇಲ್ಲ. ದೇವರ ವಾಕ್ಯ ಎಲ್ಲಿದೆಯೋ ಅವನಿಗೆ ಕೊರತೆನೇ ಇಲ್ಲ. ನೋಡಿ, ಯೇಸು ಬಂದಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಯೋಹಾನನ್ನ ತಲೆ ಏನ್ ಮಾಡ್ತಾರೆ, ಅವ್ರನ್ನ ಕಟ್ ಮಾಡ್ಬಿಡ್ತಾರೆ. ಕಟ್ ಮಾಡುವಾಗ ಯೇಸುಗೆ ಬೇಜಾರಾಗುತ್ತೆ. ಏನ್ ನಮ್ಮ ಸತ್ಯ ಸಾರುವ ಯೋಹನ್ನ ತಲೆನ ಕಟ್ ಮಾಡಿದ್ರಲ್ಲ. ಸರಿ, ಅವನು ಪರಲೋಕದಲ್ಲಿ ಚೆನ್ನಾಗೇ ಇರ್ತಾನೆ, ಇಲ್ಲಿ ರಕ್ತಸಾಕ್ಷಿಯಾಗಿ ಸತ್ತಿದ್ದಾನೆ, ಪರವಾಗಿಲ್ಲ ಅಂತೇಳಿ ಯೇಸು ಏನು ಮಾಡ್ತಾರೆ, ದುಃಖ ಆಗಿ ಅವರು ಅಡವಿಗೆ ಹೋದಾಗ ಜನರೆಲ್ಲರೂ ಅಡವಿಗೂ ಬರ್ತಾರೆ. ರಾಜನ ಹಿಂದೆ ಜನ ಹೋಗಿಲ್ಲ, ಯೇಸು ರಾಜನ ಹಿಂದೆ ಅಡವಿಗೆ ಬಂದರು. ಸುಮಾರು ನೋಡುವಾಗ 5,000 ಗಂಡಸರು. ಎಷ್ಟು ಸಾವಿರ ಗಂಡಸರು? 5,000 ಗಂಡಸರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರ ಗಂಡಸರು ಅಂದ ತಕ್ಷಣ, ಗಂಡಸರು ಯುವಕರಲ್ಲ, ಗಂಡಸರು ಅಂದ್ರೆ ಮದುವೆ ಆಗಿರುತ್ತೆ. ಸೊ ಆಗಿನ ಕಾಲದ ಗಂಡಸರಿಗೆ ಕಡಿಮೆ ಅಂದ್ರೂ
3 ಹೆಂಡತಿ ಆದ್ರೆ ಇರಬೇಕು. ಜಾಸ್ತಿ ಅಂದರೆ 5,000 ಗಂಡಸರಿಗೆ ಒಬ್ಬೊಬ್ಬರಿಗೆ 3 ಹೆಂಡತಿ ಅಂದರೆ ಎಷ್ಟು ಜನಮ್ಮ? ಹೇಳಮ್ಮ. ಇವಾಗ 5,000 ಗಂಡಸರಿಗೆ 3 ಹೆಂಡತಿ ಅಂದರೆ ಎಷ್ಟು? 5,000 × 3 ಹಂಗதான் ತಪ್ಪು. 20. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆಸ್ಪತ್ರೆಯಲ್ಲಿ ಪೇಷಂಟ್ ಇಸ್ ಮೋರ್. ನೆನ್ನೆನೂ ಹೋಗಿ ಬಂದ್ವಿ. ಒಂದು ದಿನಕ್ಕೆ 12,000 ಪ್ಲಸ್ ಟ್ಯಾಕ್ಸ್. ಮಣಿಪಾಲ್ ಸೆಂಟ್ರಲ್ಲೆಲ್ಲ ಇದೆ. ಕಟ್ತೇನಪ್ಪ? ನೋಡಿ, ಒಂದು ದಿನಕ್ಕೆ 12,000 ಅಂದರೆ ನಿಮ್ಮ ಆರೋಗ್ಯ ಅಂತದ್ದು. ಇನ್ನೂ ಮೆಡಿಸಿನ್ ಎಲ್ಲ ಜಾಸ್ತಿ ಅದೆಲ್ಲ ಅಡಿಷನಲ್ ಮಾಡಿಲ್ಲ. ದೇವ್ರನ್ನ ಎಷ್ಟು ಪ್ರೀತಿ ಮಾಡ್ಬೇಕು ನೀವು. లేదు చచ్చిపో అంటే నేను చెప్పను, దేవుడు చెప్తారప్ప. పాస్టర్ చెప్పారు ಅಂತ మీరు చెప్పకూడదు. ಇಲ್ಲ ಅಂದರೆ ಸತ್ತು ಹೋಗು ಅಂತ ಹೇಳಿ ಸೈತಾನ ಹೇಳ್ತಾನೆ. ಆದರೆ ದೇವ್ರು ಹೇಳ್ತಾರೆ, ನೀನು ಸಾಯುವುದಕ್ಕಾಗಲ್ಲ. ಇಲ್ಲ ಅಂತ ಯಾಕೆ ಹೇಳ್ತೀಯ? ಎಲ್ಲ ಇರುವ ದೇವರು ನನ್ನ ಹತ್ರ ಇಲ್ಲಿದ್ದಾರೆ. ನೋಡಿ, ಇದು ಯಾವಾಗ ನೀವು ವಿಶ್ವಾಸಿರೋ ಜಯ ಬರುತ್ತೆ. ಗೋಲಿಯತ್ ಹ್ಯಾವಿಂಗ್ ವೆಪನ್, ಡೇವಿಡ್ ನಥಿಂಗ್. ಅವನು ಹೇಳ್ತಾನೆ, ವೆಪ್ಪನ್ಗಿಂತ ಜೋರಾದವರು ಇಲ್ಲಿದ್ದಾರೆ. ಕೈಗಳು ತಟ್ಟಿ ಹೇಳ್ತಾನೆ, ವೆಪ್ಪನೇ ಇಲ್ದೆ ಅವ್ರ ಅಪ್ಪನ್ನ ಹೊಡೆದ ಅವನು, ಗೋಲಿಯಾತನ್ನ ಹೊಡೆದ ಅವನು. హల్లెలూయా. ఇట్ట చేశారు. ఒక కల్లు చేయిలో వచ్చింది, కరెక్ట్దానే? నో వెపన్, ఓన్ಲಿ ಕಲ್ಲು. ಕಲ್ಲು ಎತ್ಕೊಂಡು ಯಾರಾದ್ರು ಯುದ್ಧಕ್ಕೆ ಹೋಗ್ತಾರಾ? ನಾವು ಹೋಗ್ತೀವಿ ರೀ, ನಮ್ಮ ಅಪ್ಪ ಇರುವಾಗ. ಕರೆಕ್ಟ್ ತಾನೆ? ಯಾಕಂದ್ರೆ ಈ ಕಲ್ಲು ಸಾಧಾರಣ ಕಲ್ಲಲ್ಲ, ಮೂಲೆ ಕಲ್ಲು. ಹಲ್ಲೆಲೂಯಾ. ಸೊ ಈ ಕಲ್ಲು ಏನಾಯ್ತು, ಕೈಗೆ ಬರುವಾಗ ಗೋಲಿಯಾತ್ ಸೂಡಿಬಿಡು. ಹಲ್ಲೆಲೂಯಾ. ನನ್ನ ಪರ್ಸನಾಲಿಟಿ ನೋಡಿ ನಾನು ಏನಕ್ಕೂ ಪ್ರಯೋಜನ ಅಂತ ದೂರನೇ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನೀನು ಹತ್ರ ಹೋಗದೆ ನಾ ಸತ್ತೋಗ್ಬಿಡ್ತೀನಿ ಅಂತ ನಾನು ಭಯ ಪಡ್ತೀಯ ನೀನು. ಇವಾಗ ನಾನು ನಿನ್ನ ಹತ್ರ ಬರ್ತೀನಿ. ನಾನು ಬರೋದಕ್ಕಿಂತ ಮುಂಚೆ ఇప్పుడు చూడు నా వెపను మీ దగ్గర వస్తుంది. ಹಲ್ಲೆಲೂಯಾ. ಅವನ ಹತ್ರ ಏನೋ ಬೆರಿ ಕೈಯಲ್ಲಿ ನಿಂತಿದ್ರೆ ಪರವಾಗಿಲ್ಲ, ಕಲ್ಲು ಹೊಡೆದು ಇವಂದು ರಾಂಗ್ ಅಂತ ಹೇಳ್ಬೋದು. ಅವನ ಹತ್ರ ಏನಿದೆ? ಶೆಲ್ಟರ್ ಎಲ್ಲ ಇದೆ, ಖಡ್ಗ ಇದೆ, ಎಲ್ಲ ಇದೆ. ಅವನಿಗೆ ಎಲ್ಲ ಪ್ರೊಟೆಕ್ಷನ್ ಇದೆ. ಆದ್ರೂ ಈ ಕಲ್ಲು ಎಷ್ಟೇ ಪ್ರೊಟೆಕ್ಷನ್ ಇದ್ರು ಇಲ್ಲಿ ಪ್ರೊಟೆಕ್ಷನ್ ಎಲ್ಲ ಎಲ್ಲಿ ಹೋಗಿ ಹೊಡಿಯುತ್ತೆ? ಎಲ್ಲಿ ಹೊಡಿಯುತ್ತೆ? ಕರೆಕ್ಟ್ ಆಗಿ ಹೊಡಿಯುತ್ತೆ. ನೋಡಿ, ನೆತ್ತಿ ಅಡಿ ಅಂತ ಅಲ್ಲಿನೇ ಸ್ಟಾರ್ಟ್ ಆಗಿತ್ತು. ಎಲ್ಲಿ ಆಯ್ತು? ಅವನ್ ಬಿದ್ದ, ಇವನು ಎದ್ದ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅವನ್ ಬಿದ್ದ, ಇವನನ್ನ ಎಲ್ಲರೂ ಆರಿಸಿದ್ರು. ದೇವರು ನಿನ್ನಲ್ಲಿರುವಾಗ ಇಲ್ಲ ಅಂತ ಹೇಳ್ಬೇಡ. ಎಲ್ಲದಕ್ಕಿಂತ ಜಾಸ್ತಿ ಇರುವ ದೇವರು ನಿಮ್ಮ ಹೃದಯದಲ್ಲಿರುವಾಗ ಅವರೇ ನಿನಗೆಲ್ಲ. ಕೈಗಳ ತಟ್ಟಿ ಹೇಳ್ತೀನಿ. ಇಲ್ಲಿ ಯೇಸು ಅಡವಿಯಲ್ಲಿ ಪ್ರಸಂಗ ಮಾಡ್ತಾರೆ. 5,000 ಜನರು ಅಂತ ಇಟ್ಕೊಳ್ಳೋಣ. ಅವ್ರ ಹೆಂಡತಿ ಎಲ್ಲ ತೋರಿಸಿದ್ರೆ ಅಲ್ವಾ, ಲಕ್ಷಾಂತರ ಜನ. ಒಬ್ಬೊಬ್ಬರಿಗೆ 5 ಜನ 10 ಜನ. ಆಗಿನ ಕಾಲದಲ್ಲಿ ಕೇಳಿದ್ರೆ 12 ಜನ. ಕೆಲವರು ಹೇಳ್ತಾರೆ ನಾನು 13ನೇ ಅವನು 14ನೇ ಅವನು ಅಂತೆಲ್ಲ ಹೇಳ್ತಾರೆ. ಎಷ್ಟು ಜನ ಇದ್ರೂ ನೋಡಿ, ಕೌಂಟ್ ಮಾಡಿದ್ರೆ ಲಕ್ಷಾಂತರ ಜನ ಅಡವಿಲಿ ಇದ್ದಾರೆ. ಯೇಸು ಪ್ರಸಂಗವನ್ನು ಕೊಡ್ತಾರೆ. ಪ್ರಸಂಗ ಕೊಡುವಾಗ ಚೆನ್ನಾಗಿ ತಿಳ್ಕೊಳ್ಳಿ, ಆ ಜನರಿಗೆ ಹಸುವಾಗಲಿಲ್ಲ. ವಾಕ್ಯ ಏನ್ ಮಾಡುತ್ತೆ? ನಿಮ್ಮ ಹಸಿವನ್ನು ದೂರ ಮಾಡುತ್ತೆ. ವಾಕ್ಯ ನಿಮ್ಮ ಚಿಂತೆಯನ್ನು ದೂರ ಮಾಡುತ್ತೆ. ವಾಕ್ಯ ನಿಮ್ಮನ್ನು ಬಲಪಡಿಸುತ್ತೆ. ಆ ವಾಕ್ಯ ಸಾರ್ತಾರೆ. ಆ ವಾಕ್ಯವನ್ನು ಅವ್ರು ಏನ್ ಮಾಡ್ತಾರೆ? ರಿಸೀವ್ ಮಾಡ್ತಾನೆ ಇದ್ದಾರೆ. ಯಾವಾಗ ವಾಕ್ಯಗಳು ರಿಸೀವ್ ಮಾಡ್ತಾರೋ ಟೈಮ್ ನೀವು ನೋಡೋದಿಲ್ಲ. ಉದಾಹರಣೆಗೆ ನಿಮಗೆ ಏನೋ ಒಂದು ರೋಗ, ಉಸಿರು ಬಿಡಕ ಆಗಲ್ಲ, ಏನೂ ಆಗಲ್ಲ. ಅವಾಗ ಬಂದು ನಿಮ್ಮನೇಲಿ ನಿನ್ ಕೆಲ್ಸಕ್ಕೆ ಹೋಗಂದ್ರೆ ಏನ್ ಮಾಡ್ತೀರ ನೀವು? ಹೋಗೋದಿಲ್ಲ. ಚಚ್ಚಪೋತಾನ ನಾನು ಪೋಯలేదు ಅಂತ ಹೇಳ್ತೀನಿ. ಕರ್ತಾನೆ, ನಾನು ಸತ್ಯ ಹೋಗ್ಬಿಡ್ತೀನಿ. ಆಗೋದಿಲ್ಲ. ಆದರೆ ಸಭೆಯಲ್ಲಿ ಕೂತ್ಕೊಂಡಿರುವಾಗ ನಿಮ್ಮ ಕೈಲಿ ಕೂತ್ಕೊಳ್ಳೋಕೆ ಆಗಲ್ಲ ಅಂದ್ರೆ ನಿಮ್ಮಲ್ಲಿ ಪರಿಶುದ್ಧ ಆತ್ಮ ಇಲ್ಲ. ನಿಮ್ಮಲ್ಲಿ ಇರೋದು ಬಂದು ಅಶುದ್ಧ ಆತ್ಮ. ಅಶುದ್ಧ ಆತ್ಮ ಏನ್ ಮಾಡ್ತಾನೆ? ವಾಕ್ಯಗಳನ್ನು ಅವನೇನ್ ಮಾಡ್ತಾನೆ? ಕದ್ದು ಬಿಡ್ತಾನೆ.
ವಾಕ್ಯಕ್ಕೆ ಕಿವಿಯನ್ನು ಕೊಡದಂತೆ ನಿಮ್ಮ ಮೈಂಡನ್ನು ಬೇರೆ ಕಡೆ ಡೈವರ್ಟ್ ಮಾಡಿ ನಿಮ್ಮನ್ನು ಚಿಂತೆ ಒಳಗೆ ತುಂಬಿಸಿ ನಿಮಗೇನು ಮಾಡ್ತಾನೆ, ಇನ್ನ ಕಷ್ಟವನ್ನು ಹೆಚ್ಚಿಸ್ತಾನೆ ಹೊರತು ಅವನು ನಿಮಗೆ ಆಶೀರ್ವಾದ ಬರ್ಲಿಕ್ಕೆ ಬಿಡೋದಿಲ್ಲ. ಅದಕ್ಕೆ ಚರ್ಚಿಗೆ ಬರುವಾಗ ಏನ್ ಮಾಡ್ಬೇಕಂದ್ರೆ, ಮೊದಲು ವರ್ಷಿಪ್ ಮಾಡುವಾಗ ನಿಮ್ಮ ಮೇಲೆ ಬಂದು ಏನ್ ಮಾಡುತ್ತೆ ಅಂದ್ರೆ ಪರಿಶುದ್ಧ ಆತ್ಮನು ಕೂತ್ಕೊಳ್ತಾರೆ. ಎಷ್ಟೋ ಜನ ನೋಡಿ ನಮ್ಮ ಚರ್ಚಿಗೆ ಬರೋರು ವರ್ಷಿಪ್ ಅನ್ನು ಏನ್ ಮಾಡ್ತಾರೆ, ಅದನ್ನ ಅವರು ತಪ್ಪಿಸ್ಕೊಂಡ್ಬಿಡ್ತಾರೆ. ವರ್ಷಿಪ್ ನಿಮ್ಮನ್ನ ಪರ್ಫೆಕ್ಷನ್ ತರುತ್ತೆ. ದಾವಿದನು ನೋಡಿ ಆರಾಧನಾ ವೀರನಾಗಿದ್ದ ಅವನು, ಆದ್ದರಿಂದಲೇ ಅವನು ಅರಸನಾಗಿ ಮಾರ್ಪಟ್ಟ. ಯಾವತ್ತು ನಾವು ವರ್ಷಿಪ್ಗೆ ಸ್ಥಳ ಕೊಡ್ತೀವೋ ವಾಕ್ಯ ಹೋಗಿ ಬೇರು ಬಿಟ್ಟು ಮರವಾಗಿ ಅದು ಏನಾಗುತ್ತೆ, ಹೂ ಬಿಟ್ಟು ಅದು ಫಲವನ್ನು ಕೊಟ್ಟು ನಿಮ್ಮನ್ನು ಎಲ್ಲ ಕಡೆ ಕೀರ್ತಿವಂತನಾಗಿ ಅದು ಮಾರ್ಪಡಿಸುತ್ತೆ. ವರ್ಷಿಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಲೋ, ಫಸ್ಟ್ ಇಂದ ಹೋದ್ರೆ ನಿಮ್ ಬಾಳ ಆಗೋದಿಲ್ಲ, ಟ್ವಿಸ್ಟ್. ಫಸ್ಟ್ ಇಂದ ಹೋಗ್ಲಿಲ್ಲ ಅಂದ್ರೆ ನಿಮ್ಮ ಬಾಳ ಏನಾಗುತ್ತೆ, ಟ್ವಿಸ್ಟ್ ಆಗ್ಬಿಡುತ್ತೆ. ಸೊ ಆದ್ರಿಂದ ವರ್ಷಿಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೇಳಿ ನೋಡೋಣ. ವರ್ಷಿಪ್ ಇಸ್ ಮೋರ್ ಇಂಪಾರ್ಟೆಂಟ್. ಎಲೆ ಆಗದೆ ಊಟ ಆಗಿದ್ರೆ ಹೆಂಗಿರುತ್ತೆ, ಸ್ವಲ್ಪ ಸೊನ್ನಪ್ಪಾರು ಪಾಸ್ಟ್ ಕರೆಕ್ಟ್ ಆಗಿ. ಎಲೆ ಹಾಕದೆ ಊಟ ಹಾಕಿದ್ರೆ ಹೆಂಗಿರುತ್ತೆ, ವೇಸ್ಟ್. ಬಾಗುಂದಿ ಉಪ್ಪಿನಕಾಯಿ ಏಸು ಅಂತ ತಿಂತರ ಇಲ್ಲ. ఉప్పినకాయ ఏం వేసేది, ఆ టేబుల్ పైన ఉప్పినకాయ చెంకాయ ఎంత ఉంటుంది, కరెక్ట్ కదా. ಅಲ್ಲಿರುವ ಕಚಡನೇ ನಿನ್ಗೆ ಉಪ್ಪಿನಕಾಯಿ ಆಗಿಬಿಡುತ್ತೆ. ಆಮೇಲೆ ಅದೇ ವರ್ಷಿಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವರ್ಷಿಪ್ಗೆ ನೀವು ಸ್ಥಳ, ಯಾಕಂದ್ರೆ ಯು ಆರ್ ನಾಟ್ ಲವಿಂಗ್. ಅದೇ ಒಂದು ಫಂಕ್ಷನ್ಗೆ ಹೋದಾಗಲೂ ರಿಸೆಪ್ಷನ್ಗೆ ಹೋದಾಗಲೂ ಎಷ್ಟೋ ಜನ ಆದ್ರೂ ಮೊದಲು ಹೋಗಿ ಏನು ಮಾಡೋಣ, ಉಡಾಯಿಸ್ಕೊಂಡ್ ಬಂದ್ಬಿಡೋಣ ಅಂತ ಬರುತ್ತೆ. ಅದೇ ರೀತಿ ನಾನು ಹೇಳ್ತೀನಿ, ಒಂದು ದೇಹಕ್ಕಿರುವ ಆಸೆ ಊಟ ಮಾಡೋದಕ್ಕಾಗಿ, ಆತ್ಮಕ್ಕಿರುವ ಆಸೆ ಆರಾಧನೆ ಮಾಡೋದಕ್ಕಾಗಿ. ಆತ್ಮದಲ್ಲಿ ದಾಹ ಇರುವವನು ವರ್ಷಿಪ್ ಮಾಡೇ ಮಾಡ್ತಾನೆ, ದೇವರ ಹತ್ರ ಬಂದೇ ಬರ್ತಾನೆ, ದೇವರ ರಾಜ್ಯಕ್ಕೆ ಅವನು ಬಿತ್ತೇ ಬಿತ್ತಾನೆ, ದೇವರ ಆಶೀರ್ವಾದನ ಪಡೆದೇ ಪಡ್ತಾನೆ, ಅವನು ಜಯವಂತನಾಗಿ ಮಾರೇ ಮಾಡ್ತಾನೆ. ಅವನು ಯಾವತ್ತೂ ಕೊರತೆಯಾಗಿ ಇರುವುದೇ ಇಲ್ಲ, ಬರುವ ಮಕ್ಕಳಾಗಿ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಯೋಹನ 5ನೇ ಅಧ್ಯಾಯ 9ನೇ ವಚನ. ಜಾನ್ ಚಾಪ್ಟರ್ 6 verse 9. 6:9. ಇಲ್ಲಿರುವ ಒಬ್ಬ ಹುಡುಗನ ಬಳಿಯಲ್ಲಿ 5 ಜವೆಗೋದಿಯ ರೊಟ್ಟಿಗಳು 2 ಮೀನುಗಳು ಅವೆ, ಆದರೆ ಇಷ್ಟು ಜನರಿಗೆ ಅವು ಯಾತಕ್ಕಾದವು ಎಂದು ಹೇಳಲಾಗಿ ಯೇಸು ಆ ಜನರನ್ನು ಊಟಕ್ಕೆ ಕೂಡಿಸಿರಿ ಅಂದನು. ಇಲ್ಲಿ ನೋಡುವಾಗ 5,000 ಜನರು ಅಡವಿಯಲ್ಲಿ ಬಂದ್ರು. ಇದು ಎಲ್ಲೆಲ್ಲಿ ಇದೆ ಅಂದ್ರೆ, ಈ ಒಂದು ವಿಷಯ ಗಾಸ್ಪೆಲ್ ಬಂದು ಮತ್ತೇದಲ್ಲಿದೆ, ಮಾರ್ಕಲ್ಲಿದೆ, ಲೂಕದಲ್ಲೂ ಇದೆ, ಯೋಹಾನದಲ್ಲಿ ಇದೆ. ಈಗ ಯೇಸು ಈ ಜನರು ಬಂದಾಗ ಪ್ರಸಂಗ ಮಾಡ್ತಾರೆ. ಚೆನ್ನಾಗಿ ತಿಳ್ಕೊಳ್ಳಿ, ಲೈಫಲ್ಲಿ ಕ್ರೈಸ್ತನಿಗೆ ಬಹಳ ಬಹಳ ಮುಖ್ಯವಾಗಿದ್ದು ದೇವರ ವಾಕ್ಯ. ಹೇಳಿ ನೋಡೋಣ, ದೇವರ ವಾಕ್ಯ. ಈ ಎಜುಕೇಶನ್ ಇದೆಯೋ ಇಲ್ಲೋ ಈ ಲೋಕದಲ್ಲಿ, ಆ ವೇದದ ವಾಕ್ಯ ನಿಮ್ಮಲ್ಲಿ ಇದ್ದರೆ ನಿಮ್ಮ ಬಾಳು ಬಂಗಾರ ಆಗುತ್ತೆ. ಏಕೆ ಅಂದರೆ ಭೂಮಿ ಆಕಾಶಗಳು ಅಳಿದು ಹೋದ್ರೂ, ಸೈನ್ಸ್ ಎಲ್ಲ ಅಳಿದು ಹೋದ್ರೂ, ಟ್ವಿನ್ ಟವರ್ ಬಿದ್ದು ಹೋದ್ರೂ, ವಿಧಾನಸಭಾ ಆಗಲಿ ಏನೇ ಆಗಲಿ ಎಲ್ಲವೂ ಉಳಿದು ಹೋದ್ರೂ ದೇವರ ವಾಕ್ಯ ಯಾವತ್ತೂ ಅಳಿಯೋದಿಲ್ಲ. ಆ ವಾಕ್ಯವನ್ನು ನೀವು ಸೆಳೆದುಕೊಂಡರೆ ನಿಮ್ಮ ಬಾಳಲ್ಲಿ ಕೊರತೆನೇ ಇರುವುದಿಲ್ಲ, ನೀನು ಮೇಲೆ ಮೇಲೆ ಬರ್ತೀರಾ. 3 ದಿನ ದೇವರ ವಾಕ್ಯ ಹೇಳ್ತಾರೆ, ದೇವರ ವಾಕ್ಯಕ್ಕಾಗಿ ದಾಹವಾಗಿದ್ದಾರೆ. ஹல்லேலூயா. புரிஞ்சுங்களா? எஸ், ஆமென். உட்கார்ந்து அப்படியே பூச்சி மாதிரி அங்கே ಉಳು ತರ ಏನೋ ಈ ಚಪಾತಿ ಇದ ಮೇಲೆ ಕಲ್ಲಿನ ಮೇಲೆ ಉಳವನ್ನು ಹಾಕಿದಾಗ ಹೆಂಗೆ ಬಿಸಿಯಲ್ಲಿ ಆಯಿತೋ ಆ ಥರ ಸರ್ಚಲ್ಲಿ ಇರಬಾರ್ದು. ಯಾವಾಗಲೂ ಸ್ತೋತ್ರ ಸ್ತೋತ್ರ ಮಾಡು, ನೀನು ಗೋತ್ರ ಚೇಂಜ್ ಆಗ್ಬಿಡುತ್ತೆ, ನಿನ್ನ ಸೂತ್ರ ಬದಲಾಗ್ಬಿಡುತ್ತೆ. ಯು ಆರ್ ರಿಚ್ ಮ್ಯಾನ್ ಆಗಿ ಮಾರ್ಪಡ್ತೀರಾ. ಆಮೇಲೆ ಹೇಳಿ ನೋಡೋಣ. 5,000 ಜನ ಅಂದ್ರೆ ಲಕ್ಷಾಂತರ ಜನ. ದೇ ಆರ್ ಲಿಸನಿಂಗ್ ದ ವರ್ಡ್ ಆಫ್ ಗಾಡ್. ಆಫ್ಟರ್ ಗಾಡ್ ನೋಸ್, ಐ ಆಮ್ ನಾಟ್ ಸೆಂಡಿಂಗ್ ದಿಸ್ ಪೀಪಲ್ ಎಂಪ್ಟಿ ಹ್ಯಾಂಡ್. ಆಮೆನ್. I given the word of God, I give an opportunity to now who are going to sow, they are definitely going to reap. ಈಗ ದೇವರು ಹೇಳ್ತಾರೆ, ನಿಮ್ಮಲ್ಲಿ ಯಾರಾದರೂ ಈ ಜನರಿಗೆ ಊಟ ಕೊಡುವುದಾಗಿದ್ರೆ ಕೊಡಬಹುದು,
ಅಂತ ಹೇಳುವಾಗ 12 ಜನ ಶಿಷ್ಯಂದ್ರು ಇದಾರಲ್ಲ, ಅವ್ರು ಹೇಳ್ತಾರೆ, ಸ್ವಾಮಿ ಇದು ಅಡವಿ, ಚೆನ್ನಾಗಿ ಗಮನಿಸಿ, ಇದು ಕಾಡು, ಇಲ್ಲಿ ಏನು ಸಿಗೋದಿಲ್ಲ. ಏನು ಆಟನಾ? ಮನೆಯಲ್ಲಿರುವ ಜನಗೆ ಊಟ ಆಗೋದು ಕಷ್ಟ, ಇಷ್ಟು ಜನಗೆ ಎಲ್ಲಿಂದ ಆಗುತ್ತೆ? ಆಗಲ್ಲ. ಒಬ್ಬೊಬ್ಬನು ಬಕಾಸುರನು, ಒಬ್ಬೊಬ್ಬನು ಏನಾಗಿದ್ದಾನೆ, ಧೋನಿ ಹೋಯ್ತಾ ತಮಿಳು ಸೋನಂಗ್ಲೆ. ಸೊ ಇವ್ರೆಲ್ಲ ಹಂಚಿದಂಗ, ಇವರೆಲ್ಲ ಕಲಿಸ್ಬಿಡಿ, ಇವ್ರನ್ನ ಇಲ್ಲ ಇಲ್ಲೇ ಇಟ್ಕೋಬೇಡಿ, ಕಲಿಸ್ಬಿಡಿ ಅಂತ ಹೇಳ್ತಾರೆ. ಹೇಳ್ದವ್ರು ಯಾರು, ಹೇಳುವವರು ಯಾರು, ಅದನ್ನು ನೀವು ತಿಳ್ಕೋಬೇಕು. ಹೇಳಿದವರು ಶಿಷ್ಯಂದ್ರು, ಹೇಳುವವರು ಯೇಸು ಸ್ವಾಮಿ. ಯಾಕೆ ಯೇಸು ಊಟ ಕೊಡಿ ಅಂತ ಹೇಳ್ತಾರೆ? ಅವರು ಬಂದು ಒಂದು ಸಾಧಾರಣ ಮನುಷ್ಯನಾಗಿಲ್ಲ, ಅವ್ರು ನಿಮ್ಮ ತಂದೆ ಆಗಿದ್ದಾರೆ. ಮಕ್ಕಳ ಹಸಿವು ತಂದೆಗೆ ಮಾತ್ರವೇ ಗೊತ್ತು. ಕೈಗಳ ತಟ್ಟಿ ಹೇಳ್ತೀನಿ, yes, he knows your hunger, he knows your problem, he knows your tear, he knows your burden, he knows everything, because he is not an ordinary man, he is the Father, his name is Jesus. ಅವರು ನಿಮ್ಮ ತಂದೆ ಆಗಿದ್ದಾರೆ. ಅವರಿಗೆ ತಂದೆಗೆ ಗೊತ್ತು ಮಕ್ಕಳ ಹಸಿವು ಏನಂತ ಹೇಳ್ಬಿಟ್ಟು. ನೋಡಿ, ಶಿಷ್ಯಂದ್ರಿಗೆ ಗೊತ್ತಿಲ್ಲ. 200 ಕಾಸು ಆಗುತ್ತೆ ಸ್ವಾಮಿ, ಆದ್ರೂ ಅಡವಿಯಲ್ಲಿ ಊಟ ಸಿಗೋದಿಲ್ಲ ಸ್ವಾಮಿ, ಎಲ್ಲಿಂದ ಹೋಗ್ಲಿ ಸ್ವಾಮಿ ಅಂತ ಹೇಳಿ ಶಿಷ್ಯಂದ್ರು ಇದ್ದಾರೆ. ಬಟ್ ಸತ್ಯ ಗೊತ್ತಿದ್ರೆ ಮಾತ್ರನೇ ಅದ್ಭುತ ಆಗೋದು, ಜೊತೆ ಇದ್ರೂ ಆಗೋದಿಲ್ಲ. ಏನು ಸತ್ಯ? ಶಿಷ್ಯಂದ್ರಿಗೆ ಗೊತ್ತು, ಎಲ್ಲ ಜನರಿಗೆ ಗೊತ್ತು, ಯೇಸುನೇ ಜೀವದ ರೊಟ್ಟಿ. ಕೈಗಳು ತಟ್ಟಿ ಹೇಳ್ದಿ, ಐ ಆಮ್ ದ ಬ್ರೆಡ್, ಐ ಕೇಮ್ ಫ್ರಮ್ ದ ಹೆವೆನ್, ದ ಓಲ್ಡ್ ಟೆಸ್ಟ್ಮೆಂಟ್, ದ ಪೀಪಲ್ ಐ ಸೋಡ್ ಮನ್ನಾ, ಬಟ್ ನ್ಯೂ ಟೆಸ್ಟ್ಮೆಂಟ್ ಹಿಮ್ಸೆಲ್ಫ್ ಕೇಮ್ ಟು ದಿಸ್ ವರ್ಲ್ಡ್. ನಾನೇ ಜೀವದ ರೊಟ್ಟಿಯಾಗಿ ಬಂದಿದ್ದೇನೆ. ಏನ್ ಹೇಳಿರ್ಬೇಕು ಶಿಷ್ಯಂದ್ರು? ಸ್ವಾಮಿ ನೀನು ಇಲ್ಲಿರುವಾಗ ನನಗೆ ಊಟದ ಕೊರತೆನೇ ಇಲ್ಲ. ಸ್ವಾಮಿ ನಿನ್ನ ವಾಕ್ಯವನ್ನು ನಾನು ಕೇಳಿದ್ದೀನಿ, ನಿನ್ನ ವಾಕ್ಯ ಇಲ್ಲಿರುವಾಗ ನನ್ನ ಜೀವನದಲ್ಲಿ ಲೋಕದ ಹಸಿವೆ ಬರುವುದಿಲ್ಲ. ಕೈ ಮೇಲೆ ಕೈಗಳ ತಟ್ಟಿ ಹೇಳ್ತೀನಿ, ಹಲ್ಲೆಲೂಯಾ. ಯೇಸು 40 ದಿವಸ ಅಡವಿಯಲ್ಲಿ ಇದ್ದು ಪ್ರಾರ್ಥನೆ ಮಾಡುವಾಗ ಅವ್ರಿಗೆ ಹಸಿವಾಗಿಲ್ಲ. ಯಾವಾಗ ದೇವರ ಪ್ರಸನ್ನತೆ ನಿಮ್ಮಲ್ಲಿ ಇರುತ್ತೋ ನಿಮಗೆ ಲೋಕದ ಹಸಿವು ಯಾವತ್ತೂ ಬರುವುದಿಲ್ಲ. ನಿಮ್ಮ ದಾಹ ಪರಲೋಕದ ಒಂದು ದಾಹವಾಗೇ ಇರುತ್ತೆ. ನೀವು ಈ ಲೋಕದ ಮಕ್ಕಳಲ್ಲ, ಪರಲೋಕದ ಮಕ್ಕಳಾಗಿದೆ. ನಾನು ಮೊದಲೇ ಹೇಳ್ದೆ, ಪರಲೋಕದಲ್ಲಿ ಏನಿರ ಲೋಕ ಇಲ್ಲ, ಪರಲೋಕದಲ್ಲಿ ಹೊಟ್ಟೆ ಕಿಚ್ಚಿಲ್ಲ, ಪರಲೋಕದಲ್ಲಿ ವಿರೋಧಿಗಳಿಲ್ಲ, ಪರಲೋಕದಲ್ಲಿ ಯಾವಾಗಲೂ ಸ್ತುತಿ. ಯಾವಾಗ ನೀವು ಈ ಲೋಕದಲ್ಲಿ ಸ್ತುತಿ ಮಾಡ್ತೀರೋ ನಿಮ್ಮ ಈ ಲೋಕದಲ್ಲೂ ನಿಮಗೆ ಯಾವ ವ್ಯಾಧಿಗಳು ಬರೋದಿಲ್ಲ. ನಿಮಗೆ ಎಲ್ಲವೂ ಆಶೀರ್ವಾದವೇ ಆಶೀರ್ವಾದ. ಕರೆಕ್ಟ್ ತಾನೆ? ಯೇಸು ಏನ್ ಹೇಳ್ತಾರೆ? ನಾನೇ ಜೀವದ ರೊಟ್ಟಿ. ಐ ಆಮ್ ದ ಲಿವಿಂಗ್ ಬ್ರೆಡ್. ಐ ಆಮ್ ದ ಬ್ರೆಡ್. ನನ್ನ ರೊಟ್ಟಿಯನ್ನು ತಿಂದವನಿಗೆ ಯಾವತ್ತೂ ಲೋಕದ ಹಸಿವು ಆಗೋದಿಲ್ಲ. ಇದು ನೀವು ತಿಳ್ಕೋಬೇಕು. ಎಷ್ಟೋ ಜನರು 3 ದಿವಸ ಬಂದಿರ್ಬೋದು, ಅವರಲ್ಲಿ ಒಂದು ವೇಳೆ ಊಟ ಇದ್ರೂ ತಿಂದ್ಬಿಟ್ಟಿರ್ಬೋದು, ಆದರೆ ಕೊಡ್ಲಿಕ್ಕೆ ಮನಸ್ಸಿಲ್ಲದೆ ಇರ್ಬೋದು. ಒಬ್ಬ ಹುಡುಗ ರೈಸ್ ಆಗಿ ಏನ್ ಮಾಡ್ತಾನೆ, ಜೀಸಸ್ ಐ ಹ್ಯಾವ್ 5 loaves of bread, 2 fish. My mother gave me. I came here, I am listening your word. I am not get hunger because you are in me. My food I am going to sow in your kingdom ಅಂತ ಹೇಳಿ ಏನ್ ಮಾಡ್ತಾನೆ, ಅವನು ಅದನ್ನ ತಂದು ಏನ್ ಮಾಡ್ತಾನೆ, ಶಿಷ್ಯಂದ್ರ ಹತ್ರ ತಂದು ಕೊಡ್ತಾನೆ. ಅಲ್ಲಿ ಒಬ್ಬ ಫಿಲಿಪ್ ಅಂತ ಇದ್ದ. ಫಿಲಿಪ್ಗೆ ಏನ್ ಅರ್ಥ ಅಂದ್ರೆ, ಅವನಿಗೇನಂದ್ರೆ ಕುದುರೆ ಅಂದ್ರೆ ತುಂಬಾ ಇಷ್ಟ ಅಂತೆ. ಅವನ್ ಲವರ್ ಆಫ್ ಹಾರ್ಸ್, ಅವನು ಈಸ್ ಲವರ್ ಆಫ್ ಹಾರ್ಸ್. ಇನ್ನೊಬ್ಬ ಇದ್ದ ಆಂಧ್ರೆ ಅಂತ ಹೇಳ್ಬಿಟ್ಟು, ಅವನು ಏನ್ ಗೊತ್ತಾ, ವೆರಿ ಸ್ಟ್ರಾಂಗ್ ಮ್ಯಾನ್. ಈ ಕುದುರೆ ತರ ಬಲ ಇರೋನಿಗೂ ಆಗ್ಲಿಲ್ಲ, ಸ್ಟ್ರಾಂಗ್ ಮ್ಯಾನಿಗೂ ಆಗ್ಲಿಲ್ಲ, ಚಿಕ್ಕ ಹುಡುಗನಿಂದ ಆಗತ್ತೆ ನೋಡಿ. ಹಲೋ, ಕರೆಕ್ಟಾ? ಆನೆಗೆ ಯಾರು ನೋಡಿದ್ರೆ ಭಯ? ಹುಲಿ ಸಿಂಹ ನೋಡಿದ್ರೆ ಭಯ ಅಲ್ಲ, ಇರುವೆ ನೋಡಿದ್ರೆ ಭಯ. ಅದನ್ನ ತಿಳ್ಕೊಬೇಡಿ. ನಿಮ್ಮಲ್ಲಿ ದೇವರು ಇದ್ದರೆ ವಿರೋಧಿಗೆ ನಿಮ್ಮನ್ನ ಕಂಡ್ರೆ ಭಯ. ಯಾಕೆ ಈ ಕ್ರೈಸ್ತರು ಅಂದ್ರೆ ಪಕ್ಕ ಆಗಲ್ಲ ಅಂದ್ರೆ, ನಿಮ್ಮ ಹತ್ರ ಒಂದು ಅಭಿಷೇಕ ಇರುತ್ತೆ, ಅದಕ್ಕೆ ಅವ್ರು ಆಗೋದೇ ಇಲ್ಲ. ಹಲ್ಲೆಲೂಯಾ. ಸೊ
ಇವರಿಗೆ ದುಡ್ಡುಗಳು ಜಾಸ್ತಿ ಬರಲಿ. ಐ ಬ್ಲೆಸ್ ಯು. ಹಲ್ಲೆಲೂಯಾ. Hallelujah. ಈಗ ಏನ್ ಮಾಡ್ತಾನೆ, 5 ರೊಟ್ಟಿ 2 ಮೀನು ತಂದು ಕೊಡ್ತಾನೆ. ಅವನ್ ತಂದು ಕೊಡುವಾಗ ಪಕ್ಕದಲ್ಲಿರೋರು ಹೇಳ್ತಾರೆ, ಇದು ಬಂದು ಚಿಕ್ಕ ಹುಡುಗನ ಊಟ, ನಾವೆಲ್ಲ ಬಕಾಸುರರು, ನಮಗೆ ಸಾಲೋದಿಲ್ಲ, ಒಬ್ಬನಿಗೆ ಸಾಲೋದಿಲ್ಲ. ಇವನ್ ಹಾಫ್ ಟಿಕೆಟು, ನಾವು ಫುಲ್ ಟಿಕೆಟು. Hallelujah. ಹಾಫ್ ಟಿಕೆಟ್ ಫುಲ್ ಆಗಿ ಕೊಡುತ್ತೆ, ಫುಲ್ ಟಿಕೆಟ್ ನಿಲ್ಲಾಗಿ ನಿಂತ್ಕೊಂಡಿದೆ. ಇದೇ ವಿಷಯ. ಅರ್ಥ ಆಯ್ತಾ? Yes, hallelujah. ಯಾವಾಗ ನೋಡಿ ನೀವು ದೇವರಿಗೆ ಕೊಡ್ತಿರೋ, ನೀವು ಹಾಫ್ ಟಿಕೆಟ್ ಆಗಲ್ಲ, ಯು ಆರ್ ಪ್ರಾಸ್ಪರಿಟಿ ಚಿಲ್ಡ್ರನ್ ಆಗ್ಬಿಡ್ತೀರಾ. Yes, amen. ಒಂದು ಅಲೆಲಿ ಹೇಳಿ ನೋಡೋಣ. Hallelujah. ಪ್ರಾಸ್ಪರಿಟಿ ಚಿಲ್ಡ್ರನ್ ಆಗ್ತೀರಾ. Yes, amen. ಇವ್ರು ಹೇಳ್ತಾರೆ ಶಿಷ್ಯಂದ್ರು, ಇದು ಸಾಲೋದಿಲ್ಲ, ನನ್ನ ಸಂಬಳ ನನಗೆ ಸಾಲ್ತಾ ಇಲ್ಲ, ಅಯ್ಯೋ ನನಗೆ ಇರುವ ಎಲ್ಲ ಸಮಸ್ಯೆಗಳು ಇರೋದ್ರಿಂದ ನನಗೆ ಸಾಲ್ತಾ ಇಲ್ಲ. ಈಗ ಇಲ್ಲ 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 ಅಂತ ಹೇಳೋದ್ರಿಂದಾನೇ ನಿಮ್ಮ ಮನೆಯಲ್ಲಿ ಏನಿಲ್ಲದೆ ಓಟೋಗ್ಬಿಡುತ್ತೆ. ಯೇಸು ಅವರು ನೋಡಿ ಇನ್ಸ್ಟೆಂಟ್ ಆಗಿ ಏನ್ ಮಾಡ್ಬೋದು, ಯಾರು ಬೇಡ ನಾನೇ ಕೊಡ್ತೀನಿ ಅಂತ ಹೇಳಿರ್ಬೋದು. ಯಾಕೆ ಗೊತ್ತಾ, ನಿಮ್ಮನ್ನು ಆಶೀರ್ವದಿಸಲು ಅವ್ರು ಏನ್ ಮಾಡ್ತಾರೆ, ಅವರು ಅವರು ಕಾತರಿಂದ ಹಂಬಲಿಸ್ತಾ ಇರ್ತಾರೆ. ಉಂಗಳ ಆಶೀರ್ವಾದಕ್ಕೆ ಅವರು ತುಡಿಕಿರಾರು. ಸೊ ಯಾರು ಮುಂದೆ ಬರ್ತಾರೋ ಅವ್ರನ್ನ ದೇವರು ಆಶೀರ್ವಾದವನ್ನು ಮಾಡ್ತಾರೆ. ಬ್ಲೆಸ್ ಯು. ಹಲ್ಲೆಲೂಯಾ. ಯಾರು ಮುಂದೆ ಬರ್ತಾರೋ ಅವ್ರಿಗೆ ಅವರು ಸೋ ಮಾಡ್ತಾರೆ. ಯಾರು ಸೋ ಮಾಡ್ತಾರೋ ಅವ್ರು ರಿಪ್ ಮಾಡುವಂತೆ ಕೃಪೆ ಕೊಡ್ತಾರೆ. ಚಿಕ್ಕ ಹುಡುಗ ಬಂದಿದ್ದಾನೆ, ಏಸು ಹೇಳಿರ್ಬೋದಲ್ಲ, ಹೇಯ್ ಬುದ್ಧಿ ಗುದ್ದಿ ಉಂದಾಡಾರ್ಮಿಕಿ, ಇದು ಎಲ್ಲಿಂದ ಸಾಗುತ್ತೋ ಥೂ ಅಂತ ಹೇಳಿ ಹಿಂಗೇನು ಎಗರಿಸೋದ್ರ ಇಲ್ಲ. ನಾನು ಪರಲೋಕದಲ್ಲಿ ಚಿನ್ನ ತಂದನು. ಏನಿದು ನಿಮ್ಗೆ ಗೊತ್ತಾ, ಆ ರೊಟ್ಟಿ ಗೋಧಿಯಿಂದ ಮಾಡಿದಲ್ಲ, ಬಾರ್ಲಿಂದ ಜವೆಯಿಂದ ಮಾಡಿದ್ದು. ಪೂವರ್ ತಿನ್ನುವ ಊಟ ಅದು. ಅದು ಯಾರು ತಿನ್ನುವ ಊಟ? ಬಡವರು ತಿನ್ನುವ ಊಟ. ಬಡ ಹುಡುಗ ಕೊಡ್ತಾನೆ. ಯೇಸು ಅದನ್ನ ನೆಗ್ಲೆಕ್ಟ್ ಮಾಡಲೇ ಇಲ್ಲ. ಬಿಕಾಸ್ ಗಾಡ್ ಇಸ್ ಲವಿಂಗ್ ಯು. 2 ಕಾಸು ಕೊಟ್ಟು ವಿಧವೆಯನ್ನು ನೆಗ್ಲೆಕ್ಟ್ ಮಾಡಿಲ್ಲ. ನೀನು ಯೇಸು ಹತ್ರ ಬರುವಾಗ ನೀನ್ ಏನಾಗ್ತೀಯ, ಆಶೀರ್ವಾದವಾಗಿ ಮಾರ್ಪಡ್ತೀಯ. ಆ ಹುಡುಗ ಏನ್ ಮಾಡ್ತಾನೆ, ಆ 5 ರೊಟ್ಟಿನೂ 2 ಮೀನು ಕೊಡ್ತಾನೆ. ಅಂದ್ರೆ ಈ ಡಿಪೆಂಡ್ ಮೈ ಫಾದರ್. ಏನು 5 ನನಗೆ ಕೊಟ್ಬಿಟ್ಟೆ ಅಲ್ಲ, 5 2 ಎಲ್ಲ ಕೊಟ್ಬಿಟ್ಟೆ. ನೀನ್ ನನ್ನ ಹತ್ರ ಇರುವಾಗ ನನ್ ಕೊರತೆನೇ ಇಲ್ಲ. ಕೈಗಳ ತಟ್ಟಿನ ನೀವು ನನ್ನಲ್ಲಿರುವಾಗ ಹಸಿವೇ ಇಲ್ಲ. ಹಸಿವು ಇದೆ ಯೇಸುವೆ, ಹಸಿವು ಇದೆ. ಏನ್ ಹಸಿವು? ಕೊಡುವ ಒಂದು ಹಸಿವು, ಕೊಡುವ ಒಂದು ಹಸಿವು. ಕೈಗಳ ತಟ್ಟಿ ಹೇಳ್ತೀನಿ, ಯಾವಾಗ ಯೇಸು ನಿಮ್ಮಲ್ಲಿ ಬಂತಾವ ನೀವು ದೇವರಾಜ ಕೊಡುವ ಒಂದು ಏನಾಗುತ್ತೆ, ಹಸಿವು ಆಗ್ತೀರಾ. ಆ ಹಸಿವು ನನಗಾಗಿದೆ. ಯಾವಾಗಾಯ್ತು? 20 ವರ್ಷಗಳ ಹಿಂದೆನೆ ಆಗ್ಬಿಡ್ತು. ಯಾವಾಗ ಯೇಸು ನನ್ನ ಒಳಗ್ ಬಂದ್ರು ಆವಾಗ್ಲೂ ನಾನು ಸಿನಿಮಾನ ಬಿಟ್ಟೆ. ಯೇಸುವೆ ನನಗೆಲ್ಲ, ಯೇಸುನ ರಾಜ್ಯಕ್ಕಾಗಿ ಬಿತ್ತುವ ಒಂದು ಮಗನಾಗಿ ಮಾರ್ಪಟ್ಟೆ. ಯಾವಾಗ ನಾವು ಕೊಡ್ತೀವೋ ನೀವು ಬಾಲವಾಗಿರೋದಿಲ್ಲ, ಯಾವಾಗಲೂ ತಲೆಯಾಗೇ ಇರ್ತೀರ. ಒಂದು ಅಲೆಯಲ್ಲಿ ಹೇಳ್ತೀರಾ ಹಲ್ಲೆಲೂಯಾ. ಯಾವಾಗ ನೋಡಿ ನಮಗೇನೆ ಹಸಿವು ಏನೋ ನಮಗೇನೆ ಇಲ್ಲ, ಆದ್ರೆ ಅವನು ಸಂಪೂರ್ಣವಾಗಿ ಕೊಡ್ತಾನಂದ್ರೆ ಅವನ ವಿಶ್ವಾಸ ದೊಡ್ಡದು, ಅವನ ನಂಬಿಕೆ ದೊಡ್ಡದು. ಇವಾಗ ಎಲ್ಲ ಹೇಳ್ತೀರಾ ಚರ್ಚ್ ಪೋತೆ ಏಮಾತ್ ತೀಸ್ಕೊಂಡು ಪೋತಾವ, ಅದು ನಿಮ್ಗೆ ಗೊತ್ತು, ಗೊತ್ತು, ಅದನ್ನು ನಾವು ಕೊಡೋದಿಲ್ಲ ನೋಡಿ. ಯಾಕಂದ್ರೆ ಪರಲೋಕ ಹೋಗ್ಬೇಕಂದ್ರೆ ನೀ ಬಿತ್ತಲೇಬೇಕು. ಈ ಒಂದು ಅಂಶ ನಿಮ್ಮಲ್ಲಿ ಬರಬೇಕಂದ್ರೆ ದೇವರ ಪ್ರಸನ್ನತೆ ನಿಮ್ಮಲ್ಲಿ ಬಂದ್ರೆ ಕೊಡ್ಲಿಕ್ಕಾಗೋದು. ಅಷ್ಟು ಜನ ಅವ್ರ ಹತ್ರ ಇದ್ರೂ ಕೊಟ್ಟಿಲ್ಲ. ಈ ಹುಡುಗ ಇರೋದನ್ನ ಎಲ್ಲವನ್ನು ಕೊಟ್ಟ. ಎಲ್ಲವನ್ನು ಕೊಡುವಾಗ ಇವಾಗ ದೇವ್ರು ಏನ್ ಮಾಡ್ತಾರೆ, ಜನರಿಗೆ ಹೇಳ್ತಾರೆ, ಅಡವಿ ತಾನೇ ಹೇಳಿದ್ರಿ ನೀವು, ಅಡವಿ ತಾನೇ ಹೇಳಿದ್ರಿ, ಹಸಿರು ಹುಲ್ಲುಗಾವಲು ಕೂರಿ ಅಂತ ಹೇಳ್ತಾರೆ ನೋಡಿ. ಅಡವಿಯಲ್ಲೇ ನಾ ಹಸಿರು ಬರ್ಸುವವನು. ಕೈಗಳು ಹೇಳ್ತೀರಾ? ನಿಮ್ಗೆ ಉಸಿರು ಬರದೆ ಬಿಡ್ಬಿಡ್ತೀನ. ಪ್ರೈಸ್ ದಿ ಲಾರ್ಡ್. 50 ಜನವಾಗಿ ಕೂತ್ಕೊಳ್ಳಿ. ಇನ್ನ ಊಟ ಬಂದಿಲ್ಲ. ಕೆಲವರು ಊಟ ಬಂದ ತಕ್ಷಣ ಏನಾಗುತ್ತೆ, ಎದ್ದು ಬಿಡ್ತಾರೆ. ಊಟ ಬಂದಿದ ತಕ್ಷಣ ಏನ್ ಮಾಡ್ತಾರೆ, 20 ಭಾಗ
కొంచెం లేట్కి వస్తాను పర్వాలేదు, రా ఈ పాస్టు చేస్తారు మీరు ರಾ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ನೀವು ಬಂದು ಬರೀ ಊಟ ಮಾಡುವಾಗ ಆಶೀರ್ವಾದ ಬರೋದಿಲ್ಲ, ನಾವು ಅಂದಿಗಳ ಥರ ಆಗ್ಬಿಡ್ತೀವಿ. ಆದರೆ ದೇವರ ವಾಕ್ಯ ಕೇಳುವಾಗ ಎಲ್ಲರಿಗೂ ಅಧಿಕಾರಿಯಾಗಿ ಮಾರ್ಪಡ್ತೀವಿ ನಾವು. ಅರ್ಥ ಆಯ್ತಾ? ಸೊ ಈಗ ಯೇಸು ಏನ್ ಮಾಡ್ತಾರೆ, 50 ಜನವಾಗಿ 100 ಜನವಾಗಿ ನೀವು ಹುಲ್ಲಿನ ಮೇಲೆ ಕುಳಿತುಕೊಳ್ಳಿ. ಆಮೆನ್. ಯೇಸು ನಂಬಿದ್ರೆ ಅವನ ಬಾಳು ಹಸುರು. ಕೈಗಳು ತಟ್ಟಿ. Yes, amen. Receive it. When you going to believe the word of God, you are greenish. Yes, amen. Even the desert also, you are greenish. Even that place, God going to make you the fruitful. God bless you. Hallelujah. Hallelujah. ದೇವರು ನಿನ್ನನ್ನು ಆಶೀರ್ವದಿಸುವ ಒಂದು ಮಗನಾಗಿ ಮಾರ್ಪಡಿಸ್ತಾರೆ. ಹಾಗೆ ಕೂರಿಸುವಾಗ ಎಲ್ಲರೂ ಕೂತ್ಕೋತಾರೆ. ಕರೆಕ್ಟಾ? ಎಸ್. ఎక్కడ అక్కడ ఎలనే లేదు ఏం లేదు, ಇವ್ರನ್ನ ಕೂತ್ಕೋ ಅಂತ ಹೇಳ್ತಾರಲ್ಲ, ಯಾರು ಕೂತ್ಕೋತಾನೋ ಅವನ ಸಮೃದ್ಧಿಯಾದ ಊಟ ಬರುತ್ತೆ. ಹಲ್ಲೆಲೂಯಾ. ದೇವರ ವಾಕ್ಯ ಯಾವತ್ತು ನೀವು ಫಾಲೋ ಮಾಡ್ತಿರೋ ನಿಮ್ಮ ಬಾಳಲ್ಲಿ ಅದ್ಭುತಗಳಾಗೇ ಆಗುತ್ತೆ. ಆಮೆನ್. ರಿಸೀವ್ ಇಟ್. ಎಲ್ಲ ಕೂತ ಮೇಲೆ ಇವಾಗ ಏನಾಗುತ್ತೆ ಹೇಳಿ ನೋಡೋಣ? ಊಟ ಕೊಟ್ಬಿಡ್ತಾರೆ. ಆಗಲ್ಲ. ಇವನ 5 ರೊಟ್ಟಿ 2 ಮೀನು ಯೇಸುನ ಕೈಗೆ ಬರುತ್ತೆ. ಅದಾನ ಸುಮ್ಮ ನಿಂಗೆ ಮೇಲೆ ನಿಡುವಾಗ ಯೇಸುನ ಕೈಗೆ ಬರುವಾಗ, ನೀವು ಯೇಸುನ ಹತ್ರ ಬರುವಾಗ ಚೆನ್ನಾಗಿ ಗಮನಿಸಿ, ನಿಮ್ಮ ಕಾಣಿಕೆನೆ ಮೇಲೆ ಬರುವಾಗ ನಿಮ್ಮನ್ನು ದೇವರ ಮೇಲೆ ತರೋದಿಲ್ವಾ? ಇನ್ನು 5 ರೊಟ್ಟಿ 2 ಮೀನು அந்த மூலிகை அப்படின்னு சொல்லல ಅವರು. ನೀವು 5 ರೊಟ್ಟಿ 2 ಮೀನನ್ನ ಮೇಲಕ್ಕೆ ಎತ್ತಾರೆ. 5 ರೊಟ್ಟಿ 2 ಮೀನು. ಏನು 5 2? ವಾಟ್ ಇಸ್ ದಿಸ್ 5 and 2? 5 ಅಂದ್ರೆ 5, 2 ಅಂದ್ರೆ 2. 5 + 2 ಅಂದ್ರೆ 7. 7ನೇ ದಿನಾನೇ ಇವತ್ತು ನಾವು ತಿಳ್ಕೊಳ್ಳೋಣ, ಅದು ಭಾನುವಾರ. ಭಾನುವಾರ ದೇವರಿಗೆ ನೀವು ಕೊಡುವಾಗ ಮೇಲೆ ಕೈಗಳ ಇಡ್ಪಮ್ಮ. ಆಮೆನ್. ರಿಸೀವ್ ಇಟ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೌದು, ಹಲ್ಲೆಲೂಯಾ. 5 2 7. ನೀನು ದೇವನಿಗೆ ಹೇಳುವಾಗ, ನೀವು ದೇವನಿಗೆ ಕೊಡುವಾಗ ನೀನು ಮೇಲಕ್ಕೆ ಬರ್ತೀಯಾ? ಒಂದು ಹಲ್ಲೆಲೂಯಾ ಹೇಳೋಣ. ಹಲ್ಲೆಲೂಯಾ. 5 ದಿನ, ಒಂದು ವಾರವಲ್ಲ, ಕಣ್ಣಿನ ಮನೆಯಂತೆ ದೇವ್ರು ನಿಮ್ಮನ್ನು ಇದು ಮಾಡಿದ್ದಾರೆ. ಎಲ್ಲಾದರೂ ಒಂದು ರೂಮಲ್ಲಿ ಬೀಗ ಹಾಕಿ ಇಡಲಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು. ದೇವ್ರು ನಿಮ್ಮನ್ನು ನಡೆಯುವಂತೆ, ಸ್ವಾತಂತ್ರ್ಯ ಸಿಗುವಂತೆ, ಎಲ್ಲ ಕಡೆ ಹೋಗುವಂತೆ, ಎಲ್ಲವನ್ನು ಅನುಭವಿಸುವಂತೆ ಶಕ್ತಿ ಕೊಟ್ಟಿದ್ದಾರಲ್ಲ, ಅವರನ್ನು ಕೊಂಡಾಡಲಿಕ್ಕೆ ನಾವು ಬೆರಿಗೈಯಿಂದ ಬರಬಾರ್ದು, ನಾವು ಯಾವಾಗಲೂ ಜಮ್ ಅಂತ ಬರಬೇಕು. ನೀವು ಫಂಕ್ಷನ್ಗೆ ಹೋದಾಗ ಹೇಗೆ ಎದುರಿತ್ಕೊಂಡು ಹೋಗ್ತಿರೋ, ಗಿಫ್ಟ್ ತಗೊಂಡು ಹೋಗ್ತಿರೋ ಎಲ್ಲ ಪಾಪಿಗಳಿಗೆ, ಆದರೆ ದೇವರಿಗೆ ತರುವಾಗ ನಾವು ಫಲಗಳನ್ನು ತರಬೇಕು. ಫಲ ತರುವಾಗ ನೀವು ಫಲವಂತರಾಗ್ತೀರಾ. ಬ್ಲೆಸ್ ಯು, ಬ್ಲೆಸ್ ಯು, ಬ್ಲೆಸ್ ಯು. ಹಲ್ಲೆಲೂಯಾ. ಅರ್ಥ ಆಯ್ತಾ? ಫಲವಂತರಾಗಿ ದೇವರು ಮಾಡ್ತಾರೆ. ಏನ್ ಮಾಡ್ತಾರೆ? ಫಲವಂತರಾಗಿ ಮಾಡ್ತಾರೆ. மாமியார் வீட்டுக்கு நீ போனாலும் சும்மா போனாಗ ಪೋ அப்படின்னுவாங்க. ಎప్పుడు ವಚಿಂದಪ್ಪ ಅಂತ ಹೇಳ್ತಾರೆ. ಅದೇ ನಿಮ್ಮ ಅತ್ತೆ ಮನೆಗೆ ಹೋಗುವಾಗ ಎಲ್ಲ ತಗೊಂಡು ಹೋಗು, ಇದೆಲ್ಲ ಯಾಕೋ ತಂದೆ, ನಿಮ್ಮ ಮನೆ ತನ ಹಂಗೆ ಬರ್ಬೋದಲ್ಲ ಅಂತ ಹೇಳ್ಬಿಟ್ಟು ಹಿಂದುಗಡೆ ಪರಗಲ್ಲ ಎಂದನೋ ತಂದಿದ್ದಾನಲ್ಲ, ನೆಕ್ಸ್ಟ್ ಇನ್ನೂ ಒಂದು ಗೇನ್ ಹಾಕೋಣ ಅಂತ ಹೇಳ್ತೋ ಒಂದು ಮಾತಾಡ್ಕೊಂಡಿರ್ತಾರೆ. ಸೊ ಯಾವಾಗ ನೀವು ಎಲ್ಲೇ ಹೋದ್ರೂ ನೀವು ಖಾಲಿಯಾಗಿರಬಾರ್ದು. ಹೇಳಿ ನೋಡೋಣ. ಖಾಲಿಯಾಗಿರಬಾರ್ದು. ನಾವು ಖಾಲಿಯಾಗಿರೋದ ಖಾಲಿ ಮಾಡ್ಬಿಡ್ತೀವಿ ಅಂತ ಹೇಳ್ತೀರಾ? ಇನ್ನೇನು ಹೇಳ್ತೀರಾ? ನೀವು ಖಾಲಿಯಾಗಿ ಹೋಗ್ಬಾರ್ದು, ಯಾವಾಗೂ ತುಂಬಿ ತುಳುಕುವ ಮಕ್ಕಳಾಗಿರೋದು. ಹೇಳಿ ನೋಡೋಣ. ತುಂಬಿ ತುಳುಕುವ ಮಕ್ಕಳಾಗಿರ್ಬೇಕು. 5 ರೊಟ್ಟಿ 2 ಮೀನು. 5 ರೊಟ್ಟಿ 2 ಮೀನು. ನೀವಂದ್ರೆ ಏನ್ ಮಾಡ್ತಾ ಇದ್ರಿ? ಈ ರೊಟ್ಟಿ ಬೇಡ, ಬೇರೆ ಮೀನು ಸಾಕು ಅಂತ ಹೇಳ್ಬಿಡ್ತಾ ಇದ್ರಿ. ಆದ್ರೆ ಇಲ್ಲಿ 2 ಸೇರುವಾಗ ದೇವರು ಮೇಲೆ ಕೆತ್ತುತ್ತಾರೆ. ಮೇಲೆ ಕೆತ್ತುವಾಗ ಮೇಲೆ ಕೆತ್ತಿ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ಹೇಳೋದು, ಸೇವಕನ ಹತ್ರ ನಿಮ್ಮ ಕಾಣಿಕೆಗಳು ಕೊಡುವಾಗ ನೀವು ತಿಳ್ಕೊತೀರಾ, ಅದು ಬ್ಲೆಸ್ಸಿಂಗ್ ಆಗಿ ಬರುತ್ತೆ. ಅದು
ಖಂಡಿತ ಬ್ಲೆಸ್ಸಿಂಗ್ ಆಗಿ ಬರುತ್ತೆ. ಕೈಗಳು ತಟ್ಟಿ ಹೇಳ್ತೀನಿ, ಡೆಫಿನೆಟ್ಲಿ. ಇಫ್ ಯು ಗೋಯಿಂಗ್ ಟು ಶೋಯಿಂಗ್, ನೀವೇನ್ ಮಾಡ್ತೀರಾ, ನನ್ನ ಏಸಪ್ಪನಿಗೆ ನಾನು ಕೊಡ್ತಾ ಇದ್ದೀನಿ ಅಂತ ಕೊಡುವಾಗ ಅವರು ನಿಮ್ಮನ್ನು ನೋಡ್ತಾರೆ. ನಿಮ್ಮನ್ನು ಹೇಗೆ ಮೇಲೆ ಗೆದ್ದು ಮುಂದೆ ಬಂದಿರೋ ನಿಮ್ಮ ಬಾಳಲ್ಲಿ ನಿಮ್ಮನ್ನು ಅದೇ ರೀತಿ ಮುಂದೆ ಬರುವಂತೆ ಅವ್ರು ಮಾಡ್ಬಿಡ್ತಾರೆ. ಅರ್ಥ ಆಯ್ತಾ? ಇದನ್ನ ಏಸು ಮುಟ್ಟುತ್ತಾರೆ. ಏಸು ಮುಟ್ಟಿದ್ರೆ ಏನಾಗತ್ತೆ? ರೋಗ ಹೊಟ್ಟೋಗ್ಬಿಡುತ್ತೆ. ಏಸು ಮುಟ್ಟಿದ್ರೆ ಅದ್ಭುತ ಆಗತ್ತೆ. ಏಸು ಮುಟ್ಟಿದ್ರೆ ಎಲ್ಲವೂ ಆಗುತ್ತೆ. ಏನವೇ ಎದ್ದೊಳುತ್ತೆ ಅಂದ್ರೆ ನಿಮಗಿರುವ ಸಾಲ ನಿಮಗೆ ಆಶೀರ್ವಾದ ಎದ್ದೊಳದಿಲ್ವಾ? ಎದ್ದೊಳುತ್ತೆ. ಇಟ್ ಗೋಯಿಂಗ್ ಟು ಬಿ. ದೇವರು ನಿಮ್ಮನ್ನು ಮೇಲೆ ಎತ್ತುವಂತೆ ಮಾಡೇ ಮಾಡ್ತಾರೆ. ಬ್ಲೆಸ್ ಯು. ಮೇಲೆ ಮೇಲೆ ನಿಮ್ಮ வாழ்க்கையில இருக்கிற ಎಲ್ಲ ದರಿದ್ರಗಳು ನೀಗುವುದಾಗ. ಹೌದು ದೇವ ಮಕ್ಕಳೇ, ನೀಗ್ಬಿಡುತ್ತೆ. உள்ள போகும்போது உங்க வாழ்க்கையில அற்புதங்களா தேவರ ವಾಕ್ಯ ಒಳಗೆ ಬರುವಾಗ ಪರಿವರ್ತನೆ ಆಗುತ್ತೆ ರೀ. అర్థ ఆగంగా ಹೇಳ ఇప్పుడు చెప్తాను నోడు, కరెక్ట్గా అర్థ అవుతుంది. ஒரு அம்மா ஏந்திரிச்சு, எவ்வளோ அழகா இருக்க, நான் யாருக்கும் கண்ணு தெரிய மாட்டேன், என் வீட்டுக்காரங்க தெரிய மாட்டேங்குது, என் லவருக்கு கண்ணு தெரியும். வீட்டுக்காரன் தானே ஒரு லவர் தேவை சில பேருக்கெல்லாம். ಸರಿ ಸರಿಂತ ಹೇಳ್ಬಿಟ್ಟು ಕನ್ನಡಿ ಹತ್ರ ಹೋಗ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಯಾವ ಸೀರೆ ಕಟ್ಟಣ, ಯಾವ ಡ್ರೆಸ್ ಹಾಕೋಣ. ಗಂಡ ಸ್ವಲ್ಪ ಗೋಬಿ ಆಗಿದ್ರೆ ಡ್ರೆಸ್ಸನ್ನು ಹಾಕಿದ್ರೆ ಜೀನ್ಸ್ ಪ್ಯಾಂಟನ್ನು ಹಾಕೊಂಡ್ಬಿಡ್ತಾರೆ. ಅದು ಬೇರೆ ವಿಷಯ ಅಂತ ಇಟ್ಕೊಳ್ಳಿ ಅಲ್ವಾ. ಡ್ರೆಸ್ಸಲ್ಲಿ ಏನು ವಿಷಯ ಇಲ್ಲ, ಚೆನ್ನಾಗಿರೋದು ಹಾಕೊಂಡ್ಬಿಡ್ತಾರೆ. ಏನು ಹಾಕೊಂಡ್ಬಿಡ್ತಾರೆ? ಚೆನ್ನಾಗಿರೋದೆಲ್ಲ ಹಾಕ್ಕೊಂಡು ಸ್ಟೈಲಾಗಿ ನೋಡಿಕೊಂಡು ವಾಹ್ ಅಂತೇಳಿ ಮೇಕಪ್ ಅಲ್ಲ, ಪೇಂಟಿಂಗ್, ಮುಖಕ್ಕೆಲ್ಲ ಪೇಂಟಿಂಗ್ ಮಾಡಿಕೊಂಡು, ಆಮೇಲೆ ಲಿಪ್ಸ್ಟಿಕ್ ಎಲ್ಲ ಹಾಕ್ಕೊಂಡು ಕರೆಕ್ಟ್ ತಾನೆ ಹಂಗಂಗೆ ನೋಡ್ಕೊಳ್ಳೋದು, ಏನಾದ್ರು ಹೋಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಇವಾಗ ಎಷ್ಟು ಮುಖ ತೊಳೆದ್ರೂ ಹೋಗೋದಿಲ್ಲ. ಆ ಥರ ಎಲ್ಲ ವಾಟರ್ ಪ್ರೂಫ್ ಅವ್ರ ಬಾಡಿಗೆ ಒಳ್ಳೇದೆಲ್ಲ ಹಾಕೊಂಡ್ಬಿಡ್ತಾರೆ. ಕರೆಕ್ಟ್ ತಾನೆ? ಆಗ್ಬಿಟ್ಟು ಅಯ್ಯೋ ನಾನು ಕಣ್ಣೇ ಪಡೆದ್ರೆ ಮಾತಾಡ್ದು ಅಂತೇಳಿ ಹಂಗೆ ಒಂದು ಸೆಲ್ಫಿ ತಗೊಂಡು ಏನು ಮಾಡ್ತಾರೆ, ಇನ್ನೇನು ಹೋಗ್ಬೇಕು ಅನ್ನಿರುವಾಗ ಒಂದು ಫೋನ್ ಬರುತ್ತೆ. ಹಲೋ ಅಂತ ಹೇಳಿ ಏನು ಮಾಡ್ತಾರೆ, ಸಂತೋಷವಾಗಿ ತೆಗಿತಾರೆ. ತೆಗೆದವ್ರು ಮಾತಾಡ್ತಾ ಅಳ್ಲಿಕ್ಕೆ ಶುರು ಮಾಡ್ತಾರೆ. ಯಾರಾದ್ರು ಹೊಡೆದ್ರಾ? ಯಾರಾದ್ರು ಹೊಡೆದ್ರಾ? ಎವರಲ್ಲಿ ಅದು ಯಾಕೆ ಅಳ್ತಾರೆ? ವಾಕ್ಯ ಒಳಗೆ ಹೋಗುವಾಗ ಅಳು ಬರುತ್ತೆ. ಯಾಕಂದ್ರೆ ನಿಮ್ಮ ಗಂಡನಿಗೆ ಕೈ ಕಾಲು ಹೊಡೆದೋಗ್ಬಿಟ್ಟು ಅಡ್ಮಿಟ್ ಆಗಿದ್ದಾರೆ, ಇಲ್ಲ ನಿಮ್ಮ ಅಪ್ಪನಿಗೆ, ಗಂಡನಿಗೆ ಹೋದ್ರೆ ಸಂತೋಷ ಪಡ್ತಾರೆ ಏನೋ ಗೊತ್ತಿಲ್ಲ ಅಲ್ವಾ. ಸೊ ನಿಮ್ಮ ಅಪ್ಪನಿಗೆ ನಿಮ್ಮ ಅಮ್ಮನಿಗೆ ಈ ಥರ ಆಯಿತು ಅಂತ ಹೇಳುವಾಗ ಏನಾಗ್ಬಿಡ್ತಾರೆ, ಅಳ್ಳಿಕೆ ಶುರು ಮಾಡ್ತಾರೆ. ಆಗ ಯಾವ ಒಂದು ವಿಷಯ ರಕ್ತದಲ್ಲಿ ಬೆರೆತು ಪ್ರೀತಿಯಾಗಿದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಅಳು ಬರುತ್ತೆ. ಕರೆಕ್ಟ್ ತಾನೆ? ಹೊಡೆದಿಲ್ಲ ಇಲ್ಲ, ವಾಕ್ಯ ಏನಾಯ್ತು, ಬರೀ ಆ ಸಂದೇಶ ಇವ್ರಿಗೆ ಅಳು ಬಂತು. ಅದೇ ರೀತಿ ನಾನು ಹೇಳ್ತೀನಿ, ಪರಲೋಕದ ಒಂದು ವಾಕ್ಯ ನಿಮ್ಮ ದರಿದ್ರವನ್ನು ನೀಗಿಸಿ ನಿಮ್ಮನ್ನು ಮೇಲೆ ಮೇಲೆ ತರುತ್ತೆ ಅಂದ್ರೆ ಅದರಲ್ಲಿ ಯಾವ ಸಂದೇಹವಿಲ್ಲ. ಏಸಿಟ್ಕೊಂಡು ಒಂದು ಮ್ಯಾಜಿಕ್ ಸ್ಟಿಕ್ನೋ, ಏಸಿಟ್ಕೊಂಡು ಕುರಿಯೆಲ್ಲ ಕಟ್ ಮಾಡಿನೋ, ಏನು ಮಂತ್ರ ಗಂತ್ರ ಮಾಡಿಲ್ಲ. ವರ್ಡ್, ಆ ವರ್ಡ್ ಬರುವಾಗ ಏನಾಗುತ್ತೆ, ಆ ವರ್ಡ್ ಜಸ್ಟ್ ಏನ್ ಮಾಡುತ್ತೆ, ಟಚ್ ಮಾಡುತ್ತೆ. ಬ್ಲೆಸ್ ಯು. ಟಚ್ ಮಾಡುವಾಗ ಏನಾಗುತ್ತೆ, ಆಗ್ಲೇ ಏನಾಗುತ್ತೆ, ಅದು ಪರಿವರ್ತನೆ ಆಗುತ್ತೆ. ನೋಡಿದ್ರಾ? ಬೇರೆ ಹತ್ರ ನೀವು ಸ್ವಾಮೀಜಿ ಹತ್ರ ಹೋಗಿ ಪೂಜೆ ಪುರಸ್ಕಾರ ಮಾಡಬೇಕು, ಪೂಜೆಗೆ ಅದೆಲ್ಲ ತನ್ನಿಂತ ಹೇಳ್ತಾರೆ. ಏಸು ಹತ್ರ ಬರುವಾಗ ಇದೇ ರೀ ನಮ್ಮ ಏಸುಗೂ ಬೇರೆಯವನಿಗೆ ಇರುವ ವ್ಯತ್ಯಾಸ. ನಮ್ಮ ಏಸು ಹತ್ರ ಬರ್ತೆ ಬರೀ ನಿಮ್ಮ ಅಂತರಂಗದ ಆಸೆಯನ್ನು ತಿಳಿದು ಅವರು ಮುಟ್ಟುವಾಗ ಹೇಳುವಾಗ ನಿನಗೆ ಬಿಡುಗಡೆ. ಆದ್ರೆ ನೀನು ಬೇರೆ ಎಲ್ಲಾದ್ರೂ ಹೋದ್ರೆ ಪೂಜೆ ಪುರಸ್ಕಾರಕ್ಕೆ ಅದು ಬೇಕು ಇದು ಬೇಕು ಅಂತ ಹೇಳಿ ನಿಮ್ಮನ್ನ ಕೊರಗಿಸಿ ನಿಮ್ಮನ್ನ ಏನ್ ಮಾಡ್ತಾರೆ, ಬೇವಿನ ಮರದಲ್ಲೋ ಆ ಗಿಡದಲ್ಲೋ ಅದರಲ್ಲೂ ಒಡೆದು ನಿಮ್ಮನ್ನ ಮಲಗಿಸ್ಬಿಡ್ತಾರೆ. ಓಕೆ, ಗಾಡ್ ಈ ಗೋಯಿಂಗ್ ಟು ಏನ್ ಮಾಡ್ತಾರೆ, ನಿಮ್ಮನ್ನ ಬ್ಲೆಸ್ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ ನೋಡೋಣ. ಅದಕ್ಕೆ ಕ್ರೈಸ್ತ ಅಂತ ಹೇಳಿದ್ರೆ ಎಲ್ಲರಿಗೂ ಅಪ್ಪಡೆ ಅದರದಿಲ್ಲ ಅಂತ ಹೇಳ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಾದ್ರೂ ಎಲ್ಲಾದ್ರೂ ಇರ್ತಾರೆ, ಎಲ್ಲರೂ ಅವ್ರು ಜಾಸ್ತಿ ಇರ್ತಾರೆ. ನಿನ್ನ ಹೆಸರು ಏನು? ಗೋಪಿ ಜಯದೀಪ್. ಹೆಸರು ಗೋಪಿ ಜಯದೀಪ್ ಅಂದ್ರೆ, ಜಯದೀಪ್ ಅಂದ್ರೆ ನಾನು ಕ್ರೈಸ್ತ ಪ್ರಕಾಶ ಅಂತ ಹೇಳುವಾಗ ಹಾಗೆ ಅಲ್ಲಾಡ್ಬಿಡ್ತಾ ಇದ್ದಾನು. ಹಲ್ಲೆಲೂಯಾ, ಹಲ್ಲೆಲೂಯಾ. Yes, because anointing. ಹೇಳಿ ನೋಡೋಣ. Because of anointing. Yes. ಇವಾಗ ನೋಡಿ, ಯೇಸು ಮುಟ್ಟುವಾಗ ಅವ್ರು ಮುಟ್ಟಿ ಆ 5 ರೊಟ್ಟಿ 2 ಮೀನನ್ನು ಮೇಲಕ್ಕೆ ಎತ್ತುವಾಗ ಏನಾಗತ್ತಂದ್ರೆ
ಇವಾಗ ಕನೆಕ್ಟ್ ಆಗುತ್ತೆ ಪರಲೋಕಕ್ಕೆ. ಎಸ್ ಆಮೆನ್. ಪ್ರೇಯರ್ ಮಾಡ್ತಾರೆ. ಏನಂತ ಹೇಳ್ತಾರೆ? ಬಾನಿಂದ ಮಳೆ ಸುರಿದು ಬರಡಾದ ಭೂಮಿಯನ್ನು ಹಸಿರು ಮಾಡುವ ದೇವ. ಅರ್ಥ ಆಯ್ತಾ? ಎಸ್ ಹಲ್ಲೆಲೂಯಾ. ಈಗ ನಮ್ಮ ಜೀವನವೂ ಸಹ ಬರಡಾಗಿದೆ. ನಮ್ಮ ಜೀವನವನ್ನು ನೀವೇ ಹಸಿರು ಮಾಡಲು ಸಾಧ್ಯ. ಆಮೆನ್. ರಿಸೀವ್ ಇಟ್ ಅಂತ ಹೇಳಿ ಅದನ್ನು ಕೆಳಗೆ ಇಳಿಸುವಾಗ ಇಟ್ ಗೋಯಿಂಗ್ ಟು ಮಲ್ಟಿಪ್ಲೈ. ಎಸ್ ಆಮೆನ್. ಮಲ್ಟಿಪ್ಲೈ. ಪ್ರಿಂಚಿಂಗ್ಲಾ? ಎಸ್. ಹಲೋ, ಬ್ಯಾಂಕಲ್ಲಿ 10,000 ಹಾಕಿ 8 ವರ್ಷ 9 ವರ್ಷ ಕಾಯಬೇಕು. ಅಷ್ಟುವರೆಗೂ ನೀವು ಸತ್ತೋಗ್ಬಿಟ್ಟಿರ್ತೀರ. ಕರೆಕ್ಟ್ ತಾನೆ? ಎಸ್. ಆವಾಗ ಇದ್ದ ಮನೆ 1 ಲಕ್ಷಕ್ಕೆ ಇದ್ದ ಮನೆ 10 ವರ್ಷ ಆದಮೇಲೆ ಅದೇನಾಗಿರುತ್ತೆ? 2 ಕೋಟಿ ಆಗಿಬಿಡುತ್ತೆ. ಆದರೆ ನಿಮ್ಮ 10,000 ಬರೀ 20,000 ರೂಪಾಯಿ ಮಾತ್ರ ಆಗಿರುತ್ತೆ. ಅದ ದೇವರ ಹತ್ರ ಬಂದ್ರೆ, ಹಲೋ ಹಲ್ಲೆಲೂಯಾ, ಬ್ಯಾಂಕ್ ಅವನು ಎನಿಸಿ ಕೊಡ್ತಾನೆ, ದೇವರು ಹೊರಸೂಸುವಂತೆ ಕೊಡ್ತಾರೆ. ಕೈಲಿ ತಟ್ಟಿ ಹೇಳ್ತೀನಿ, ನಿಮಗೆ ಆರ್ಡರ್ಸ್ ಬರ್ಬೋದು, ಆಶೀರ್ವಾದ ಬರ್ಬೋದು, ಕೂರೆಯ ಪಿಚ್ಚಿನ ಕೊಡ್ತಾರೆ. ನೋಡಿ ಏನು ಕೊಡ್ತಾರೆ? ಗೂಡಾರವನ್ನ ಕಿತ್ತಿ ನಿಮ್ಮ ಮೇಲ್ಚಾವನನ್ನ ಕಿತ್ತು ನಿಮಗೆ ಸುರಿಯುವಂತೆ ಮಾಡ್ಬಿಡ್ತಾರೆ. ಆಮೇನ್ ಹೇಳಿ ನೋಡೋಣ. ಆಶೀರ್ವಾದ ಮೇಲೆ ತೋರಿಸುವಾಗ, ಅದೇ ನಮಗೆ ಏನೇ ಕಷ್ಟ ಬರುವಂತೆ ದೇವರ ಕಡೆ ನೋಡ್ಬೇಕು. ದೇವರೇ ನೀನೇ ನನಗೆ ಆಧಾರ, ನನ್ನ ಮನೆಯನ್ನು ನನಗೆ ಜೀವವನ್ನು ಕೊಟ್ಟವನೇ ನೀವೇ, ನಿಮ್ಮ ಕಡೆ ನನ್ನ ನಂಬಿಕೆ ಇಡ್ತೇನೆ. ಅದಕ್ಕೆ ನನ್ನ ಸಹಾಯ ಎಲ್ಲಿಂದ ಬರುತ್ತೆ? ಭೂಮಿ ಆಕಾಶವನ್ನು ಉಂಟು ಮಾಡಿದ ಸರ್ವಶಕ್ತನಿಂದ ನನ್ನ ಸಹಾಯ ಬರುತ್ತೆ ಅಂತ ಹೇಳಿ ಯಾರು ಹೇಳ್ತಾನೆ? ದಾವಿದನು ಹೇಳ್ತಾನೆ. ಕಷ್ಟ ಬಂದ ತಕ್ಷಣ, ಬ್ರದರ್ ஒரு 10,000 ರೂಪಾಯಿ ಕೊಡುಂಗ ಬ್ರದರ್, 10,000 ರೂಪಾಯಿ ಕೊಡಿ ಬ್ರದರ್. ಥೂ, ಬ್ರದರ್ ಅಂತ ಹೇಳಿದ ತಕ್ಷಣ, ಕೇಳಿದ ತಕ್ಷಣ ನೀನು ಕ್ರೈಸ್ತನೇ ಇಲ್ಲ ಅಂತ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ದೇವ್ರ ಹತ್ರ ಕೇಳುವಾಗ ನಾ ಹೇಳ್ತೀನಿ, ತಿರ್ಗಾ ಹೇಳಿ ನಾ ಕೊಡ್ತೀನಿ, ನಿಮಗೆ ಕಷ್ಟನೇ ಬರೋದಿಲ್ಲ. ಕಷ್ಟನೇ ಬರೋದಿಲ್ಲ, ಕಷ್ಟನೇ ಬರೋದಿಲ್ಲ, ಕೊರತೆಯೇ ಇಲ್ಲ. ಕೊರತೆನೇ 3 ದಿವಸ ಹಸು ಆಗಿಲ್ಲ ಅಂತ ತಿಳ್ಕೊಳ್ಳಿ, ಅಲ್ಲಿ ಯಾರಿದ್ದಾರೆ? ದೇವ್ರಿದ್ದಾರೆ. ಇವಾಗ ದೇವ್ರನ್ನ ಬಿಟ್ಟು ಹೋಗುವಾಗ ಸೈತಾನ ಬರ್ತಾನೆ. ಅರ್ಥ ಆಯ್ತಾ? ಏನಕ್ಕೆ ಬರ್ತಾನೆ? ಹೋದ ಅಲ್ವಾ ಕೂತ್ಕೊಂಡ್ ಬಂದಲ್ಲ, ಟೈಮ್ ಅಲ್ಲ ವೇಸ್ಟ್ ಆಚು ಅಂತ ಹೇಳುವುದಕ್ಕಾಗಿ ನಿಮ್ಮ ವಾಕ್ಯವನ್ನು ಕದಿಯೋದಕ್ಕೆ ಬರ್ತಾನೆ. ಅವನ ವಾಕ್ಯವನ್ನು ಕದಿಯುವಾಗ ಇದು ಬರುವಾಗ ನಿಮ್ಗೆ ಹಸು ಆಗುತ್ತೆ, ಲೋಕದ ಹಸಿವು. ಅದಕ್ಕೆ ದೇವ್ರು ಹೇಳ್ತಾರೆ, ಊಟ ಕೊಡಿ ಇವರಿಗೆ. ಏನು ಕೊಡಿ? ಊಟ ಕೊಡಿ, ಊಟ ಕೊಡಿ. ದೇವಾದಿದೆ ಮಕ್ಕಳೇ, ಇದು ನೋಡಿ, ಕೆಳಗೆ ಇಳಿಸುವಾಗ ಅದೇನಾಗುತ್ತೆ? ಆ ಊಟವು ಮಲ್ಟಿಪ್ಲೈ ಆಗ್ತಾನೇ ಇರುತ್ತೆ. ಮಲ್ಟಿಪ್ಲೈ ಆಗ್ತಾನೆ ಇರುತ್ತೆ. ಇರುವುದ್ರಲ್ಲೇ ಮಲ್ಟಿಪ್ಲೈ ಆಗುತ್ತೆ. ನಿಮ್ಮಲ್ಲೇ ದೇವರು ಪರಿವರ್ತನೆ ಮಾಡ್ತಾರೆ. ನಿಮ್ಮ ಹೆಸರೆಲ್ಲ ಬದಲಾಯಿಸುವ ಅವಶ್ಯಕತೆನೇ ಇಲ್ಲ ಅಲ್ವಾ? ಹೋಗಿ ಅವನ ಹತ್ರ ಹೋಗಿ ಇವನ ಹತ್ರ ಹೋಗ್ಬಿಟ್ಟು ಹೆಸರು ಬದಲಾಯಿಸುವ ಅವಶ್ಯಕತೆನೇ ಇಲ್ಲ. ಹೆಸರು ಬದಲಾಯಿಸೋದಿಲ್ಲ ಓಲ್ಡ್ ಟೆಸ್ಟ್ಮೆಂಟ್. ಹಲ್ಲೆಲೂಯಾ. ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ಯೇಸುವಿನ ರಕ್ತದಲ್ಲಿ ನೀನು ತೊಳೆದ್ರೆ ನೀನು ಹೆಸರು ಬದಲಾಯಿಸುವ ಇದುವೇ ಇಲ್ಲ. ಹಲ್ಲೆಲೂಯಾ. ನಿಮ್ಮ ಹೆಸರು ರಾಜಪ್ಪ ಹನುಮಪ್ಪ ಆದ್ರೂ ಅದೇ ಹೆಸರು ಸಾಕು. ಅದಕ್ಕೆ ಅಭಿಷೇಕ ಬರುವಂತ ಆಗತ್ತೆ. ಎಲ್ರು ರಕ್ಷಣೆ ಹೊಂದ್ರೆ ಪರಲೋಕ ಹೋಗಲು ಸಾಧ್ಯ. ಈ ಹೆಸರು ಬೇಡ, ಆ ಹೆಸರು ಬೇಡ ಅಂತಲ್ಲ. ನೀನ್ ಪ್ರೀತಿ ಬರುವಾಗ ಯೇಸುವಿನ ಪ್ರೀತಿ ಎಲ್ಲ ಹೆಸರನ್ನು ಜಯಿಸುತ್ತೆ. ಕೈಗಳನ್ನು ತಟ್ಟಿ ಹೇಳ್ತೀನಿ, ಹಲ್ಲೆಲೂಯಾ. ಹಲೋ, ಎಲ್ಲ ಹೆಸರನ್ನು ಜಯಿಸುತ್ತೆ. ಸೊ 5 ರೊಟ್ಟಿ 2 ಮೀನು. ಚಪಂಡ 5 ರೊಟ್ಟಿ 2 ಮೀನು. ಹಲ್ಲೆಲೂಯಾ. 5 + 2 7. 7ನೇ ದಿನ ನೀವು ಬಿತ್ತುವಾಗ 7 ದಿನವೂ ನಿಮ್ಗೆ ಕೊರತೆ ಇಲ್ಲ. ನೀವು ಬಿತ್ತುಬಿಟ್ಟ ಅಂದ್ರೆ ಇವಾಗ ಎಷ್ಟು ಉಳಿತಾಯ ಆಯ್ತು? 12 ಪುಟ್ಟಿಗಳು. 12 ಪುಟ್ಟಿ. ಎಷ್ಟು ಪುಟ್ಟಿ? 12 ಪುಟ್ಟಿ. 12 ಪುಟ್ಟಿ ಅಂದ್ರೆ ವರ್ಷಕ್ಕೆ 12 ತಿಂಗಳು. ಕೈಗಳು ತಟ್ತೀರಾ? ಓವರ್ಫ್ಲೋ ಬ್ಲೆಸ್ಸಿಂಗ್. ಆಮೆನ್. ರಿಸೀವ್ ಇಟ್. 7 ನಾಳು ಕೊರೆ ಇಲ್ಲ, ವರ್ಷವೆಲ್ಲ ನಿಮಗೆ ಕೊರತೆನೇ ಇಲ್ಲ. ದೇವರಿಗೆ ನೀನು ಕೊಡುವಾಗ 12 ತಿಂಗಳು ನೀನು ರಾಜನಂತೆ ರಾಣಿಯಂತೆ ಯಾವಾಗಲೂ ಇದ್ದೇ ಇರ್ತೀಯ. ಯಾಕಂದ್ರೆ ದೇವರು ನಿನ್ನ ಜೊತೆ ಇರುವಾಗ 1 ದಿನವೂ ನೀನು ಕೊರತೆ ಇರೋದಿಲ್ಲ. 1 ದಿನವೂ ಕೊರತೆ. 12 ಪುಟ್ಟಿ. ಯೇಸುವಿನ ಶಿಷ್ಯಂದ್ರೆ ಎಷ್ಟು ಜನ? 12 ಜನ. ಯೇಸುವಿನ ಶಿಷ್ಯಂದ್ರೆ ಏನ್ ಮಾಡ್ತಾರೆ? ನಿಮಗೆ ಸೇವೆ ಮಾಡ್ತಾರೆ. ಹಲ್ಲೆಲೂಯಾ. 12 ಪುಟ್ಟಿನ ತಕೊಂಡೋಗಿ ಈ ಕುಟ್ಟಿ ಮನೆಗೆ ಕೊಟ್ಬಿಡಿ. ಯಾವ ಕುಟ್ಟಿ ಮನೆಗೆ? ಹುಡುಗಾಗೆ ಕುಟ್ಟಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಈ ಪುಟ್ಟನ ಮನೆಗೆ ಪುಟ್ಟಿನ ತಕೊಂಡೋಗಿ
ಇವಾಗ ಹಾಡು ಹೇಳ್ಕೊಂಡೇ ಬರ್ತಾನೆ. ಅಮ್ಮ, ಮಗ ಯಾಕಮ್ಮ ಇಷ್ಟೊಂದು ಸುಸ್ತಾಗಿದ್ಯಾ? ಏನ್ ಮಾಡೋದು ಮಗ, ಇರೋದೆಲ್ಲ ನಿನಗೆ ರೊಟ್ಟಿ ಮಾಡಿ ಕೊಟ್ಟು ಕಳಿಸ್ಬಿಟ್ಟೆ. ನೀನು ಹಸುವಾಗಿರ್ಬಾರ್ದು ಅಂತ ನಾನು ನಿನ್ ಕೊಟ್ಟು ಕಳಿಸ್ದೆ. ಆದ್ರೆ ಏನ್ ಮಾಡೋದು, ನೀನ್ ಬಂದ್ಮೇಲೆ ನಾನು ಸಂತೋಷ ಅಂತ ಹೇಳಿದ್ರು. ನೀನ್ ಏನು ವರಿಬೇಡ ಮೇಡಮ್ಮ, ಎಷ್ಟು ತಿಂತೀಯಮ್ಮ, ಬಾರೋ ಇಲ್ಲಿ ಅಂತ ಹೇಳುವಾಗ ಎಲ್ರು ಒಂದೊಂದು ಪಿಟಿಯಾಗಿ ತರ್ತಾರೆ. ನೋಡುವಾಗ ಈ ಅಮ್ಮನಿಗೆ ಕಣ್ಣೆಲ್ಲ ಕೆಳಗೆ ಬಿದ್ದೋಗುವಷ್ಟು ಸಂತೋಷ ಆಗುತ್ತೆ. ಕೆಲವೊಂದು ಅಮ್ಮಂದ್ರು ಇರ್ತಾರಲ್ಲ, ಮಕ್ಕಳು ಕೊಡೋದ್ರಲ್ಲೇ ಇವ್ರು ಅರ್ಧ ತಿನ್ಬಿಟ್ಟು ಸ್ವಲ್ಪ ಕೊಟ್ಟು ಕಳ್ಸೋದು. ಕೆಲವೊಂದು ತಾಯಿಯಾರಿದ್ದಾರೆ, ಮಗ ನೀನು ತಿಂದು ನಿನ್ ಪಕ್ಕದಲ್ಲಿ ಯಾರಾದ್ರೂ ಕೇಳಿದ್ರೆ ಅವ್ರಿಗೂ ಕೊಡು ಅಂತ ಕೊಡ್ತಾರೆ ನೋಡಿ, ಅವರೇ ಒಳ್ಳೆ ತಾಯಿ. ಎಲ್ಲಿ ನೋಡೋಣ, ಮಕ್ಕಳು ತಿಂದು ನೀವೇನು ಪಕ್ಕದಲ್ಲಿ ನಾವು ಪಕ್ಕದಲ್ಲಿರುವ ಟಿಫನ್ ಕ್ಯಾರಿ ತೆಗೆದು ಓಡಿಯೋ ಜನಗಳು ನಾವು ಅಂತ ಹೇಳೋರು ಇರ್ತಾರೆ ಕೆಲವರು. ಸೊ ಒಳ್ಳೆ ತಾಯಿ ಏನ್ ಮಾಡ್ತಾರೆ ಅಂದ್ರೆ, ನೀವು ತಿನ್ಬೇಕು, ಬೇರೆಯವರು ಕೊಡ್ಬೇಕು. ಕೊಡೋದನ್ನ ತಾಯಿ ಕಲ್ಸ್ಕೊಟ್ಬಿಟ್ಟ ಅಂದ್ರೆ ಮುಂದಕ್ಕೆ ಅವನ್ ರಾಜನಾಗ್ಬಿಡ್ತಾನೆ. ಅಮ್ಮ ಕುಡುಗರದನ್ನ ತಿರುಡಿನ ಪೈ ಕುಡುಗರದಲ್ಲ. ಓಕೆ, ಸೊ ಕೊಡ್ಬೇಕು. ಕ್ರೈಸ್ತರಂದ್ರೆ ಹೇಳೋಣ ಬಿತ್ತುವುದು. ಎಸ್, ಇವತ್ತು ನಾನು ಏನ್ ಮಾಡಿದೆ, ಚರ್ಚ್ ಅಂತ ಬರ್ತಾ ಇದೆ, ಆ ಮುಸ್ಲಿಮ್ಸ್ ಅವರು ಕೆಲವರು ಭಿಕ್ಷೆ ಬಿಡ್ತಾ ಇದ್ರು. ನಾನು ಎಂಟ್ರ್ ಮಾಡಿದಾಗ ಅವ್ರದ್ದು ನಾನು ಪಾಸ್ ಅಂತ ಗೊತ್ತಾಯ್ತು. ಅವರು ನಮ್ಮನ್ನು ಮುಗಿದ್ಬಿಟ್ಟು ಭಿಕ್ಷೆ ಬಿಡೋ ಥರ ಇವನು ಎಲ್ಲಿ ಕೊಡ್ತಾನೆ ಅಂತ ಹೇಳಿದ್ರು. ಅವನಿಗೆ ಒಳ್ಳೆ ನಾನು ಒಂದು 50 ರೂಪಾಯಿನೋ 20 ರೂಪಾಯಿನೋ ಕೊಡುವಾಗ ಅಲ್ಲಿರೋ ಜನ ಆಶ್ಚರ್ಯವಾಗಿ ನೋಡಿದ್ರು. ಅವ್ರು ನೋಡ್ತಾರಂತೆಲ್ಲ, ನಾವು ಕೊಡುವಾಗ ನಮ್ಮ ದೇವರ ನಾಮ ಮಹಿಮೆ ಆಗುತ್ತೆ, ನಮಗೆ ಆಶೀರ್ವಾದ ಬರುತ್ತೆ. ಕೈಲಿ ತಟ್ಟಿ ನನ್ನ ಕುಟುಕನ ವೆರಿ ಅಪ್ಪ ಅಮ್ಮ ಮಾತ್ರ ಅಲ್ಲ, ಕೆಕ್ಕರೆ ಯಾವನಿಗೂ ಕೊಡೆ, ಅದೇ ಬ್ಲೆಸ್ಸಿಂಗ್ ಆಫ್ ಗಾಡ್. ಕೇಳುವ ಎಲ್ಲರಿಗೂ ಕೊಡು, ಅದೇ ನಿನ್ನ ಆಶೀರ್ವಾದ. ಯಾಕಂದ್ರೆ ನೀನು ನನ್ನ ಮಗ, ನೀನು ನನ್ನ ಮಗ. ಬರೀ ನಿನ್ನ ತಂದೆ ತಾಯಿ ಕೊಟ್ರೆ ನಿಮ್ಮ ಅಪ್ಪನ ಮಗ, ಆದ್ರೆ ನನ್ನ ಮಗನಾದ್ರೆ ಕೇಳುವ ಎಲ್ಲರೂ ಕೊಡು. ಯೇಸುವಿನ ಮಗನಾಗಿದ್ದರೆ ನೀನು ಎಲ್ಲರಿಗೂ ಕೊಡುವ ಮಗನಾಗಿ ಮಾರ್ಪಡ್ತೀರಾ. ಎಲ್ಲರಿಗೂ ಕೊಡುವ ಮಕ್ಕಳ. ನಾನು ಯೇಸುವಿನ ಮಗ, ಕೊರತೆ ಇಲ್ಲ. ಕರೆಕ್ಟ್ ತಾನೆ? ಕರೆಕ್ಟ್ ತಾನೆ? ನಾ ಯೇಸುವಿನ ಪಿಳ್ಳೆ, எனக்கு கவலையே இல்ல. பயமே இல்ல. கவலை இல்லாதப்போ பயம் எங்க வரும்? பயம் வந்தா தான் கவலை வரும். புரிஞ்சுங்களா? வாடகை எப்படி கட்டணும்ன்றதாக நீ இன்னும் வாடகை தான் பார்த்துக்கிற. ஆனா இந்த உலகத்துல நாமளே ஒரு வாடகை தான். ನಮ್ಮ ಅಪ್ಪ ಮೊದಲಾಳಿ, ನಮ್ಮ ತಂದೆಯನ್ನು ನಾವು ಪ್ರೀತಿ ಮಾಡಿದ್ರೆ ನಿನಗೆ ಕಾಲಿಡುವ ಸ್ಥಳವೆಲ್ಲ ಕೊಟ್ಬಿಡ್ತಾರೆ. ಇವಾಗ 12 ಪುಟ್ಟಿಗಳು ಯಾರ ಮನೆಗೆ ಬಂತು? ಆ ಚಿಕ್ಕ ಹುಡುಗನ ಮನೆಗೆ ಬಂತು. ಅದಕ್ಕೆ ಕೊಟ್ರೆ ಇವಾಗ 12 ಪುಟ್ಟಿ ಬರುವಾಗ ಈ ಹುಡುಗನ ಜೀವಿತದಲ್ಲಿ ವರ್ಷವೆಲ್ಲ ಸಮೃದ್ಧಿನೇ. ಹಳೆ ಒಡಂಬಡಿಕೆಯಲ್ಲಿ 3.5 ವರ್ಷ ಮಾತ್ರ ಅವ್ರ ಮನೆಯಲ್ಲಿ ಅದ್ಭುತ ಆಯಿತು. ಆದ್ರೆ ಯೇಸುವಿನ ಕಾಲದಲ್ಲಿ, ಯಾಕಂದ್ರೆ ಎಲಿಯಾ ಅಲ್ಲಿ ಇಲ್ಲ, ಯೇಸು ಹೇಳ್ತಾರೆ ಜಗದ ಪ್ರಮಾಪ್ತಿವರೆಗೂ ಏನಾಗ್ತೀನಿ, ಈ ಸಮಾಪ್ತಿವರೆಗೂ ನಾನು ನಿನ್ನ ಜೊತೆ ಇರುವೆ. Until end of the world I am going to with you. Because wherever Jesus there is a miracle. So ದೇವರ ಮುದ್ದು ಮಕ್ಕಳೇ, 12 ಪುಟ್ಟಿ ಬರುವಾಗ ಅವನು ಹೇಳ್ತಾನೆ, ಅಮ್ಮ ಇದು ತೆಗಿತಾ ಏನಾಗೋದಿಲ್ಲ, ಅಮ್ಮ 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 ಇನ್ನೊಂದು ವಿಷಯ, ಮನ್ನಾ ಕೆಟ್ಟೋಗ್ಬೋದು, ಈ ರೊಟ್ಟಿ ಜೀವದ ರೊಟ್ಟಿ ಕೆಟ್ಟೋಗೋದಿಲ್ಲ. ಅದು ಓಲ್ಡ್ ಟೆಸ್ಟ್ಮೆಂಟ್, ಇದು ಜೀವದ ರೊಟ್ಟಿನೇ ಇಳಿದು ಬಂದಿದೆ. ಅವರು ಮುಟ್ಟಿದ್ದು ಕೆಟ್ಟು ಹೋಗೋದೇ ಇಲ್ಲ. ಅರ್ಥ ಆಯ್ತಾ? ಏಸು ತೊಟ್ಟ, ಏಸು ಮುಟ್ಟಿದ್ರೆ ಕೆಟ್ಟು ಹೋಗೋದಿಲ್ಲ, ಕೆಟ್ಟು ಹೋಗುವನು. ಅದಕ್ಕೆ ಹೇಳೋದು, ನಮ್ಮ ಕಾಣಿಕೆ, ನಮ್ಮ ದಶಮ ಭಾಗ ಮಾತ್ರ ಅಲ್ಲ, ಎಲ್ಲದರಲ್ಲೂ ದೇವರು ಮುಟ್ಟಬೇಕು. ಆದ್ರೆ ಯಾಕೆ ಕೆಲವರಿಗೆ ಅದ್ಭುತ ಆಗೋದಿಲ್ಲ ಅಂದ್ರೆ, ಹತ್ಕೊಂಡೇ ಕೊಡೋದು. ಏನು ಮಾಡೋದು? ಹತ್ಕೊಂಡೇ ಕೊಡೋದು. ಈ ಗುಂಟ ಪೋತೆ ಏಮಿ ನೀನು ಸಂಪಾದನೆ ಮಾಡಲ್ಲ, ಇಟ್ಟೆ ಇಷ್ಟೇ ನೀನು ಸಂಪಾದನೆ ಮಾಡಲ್ಲ. ಎಷ್ಟೋ ಜನ ಡಾಕ್ಟ್ರು ಕೊಡ್ತಾ ಇರ್ತಾರಲ್ಲ, ಅವ್ರು ಏನು ಮಾಡ್ತಾರೆ ಯೋಚನೆ ಮಾಡು. ಅಲ್ಲಿ ಕೊಡಲಿ ನಾನು ಚಚ್ಕೋತಾನು, ಅಲ್ಲಿ ಕೊಟ್ಟು ಸಾಯ್ತೆ ನೀನು. ಅದೇ ದೇವ್ರ ಹತ್ರ ಬಂದ್ರೆ ಆಶೀರ್ವಾದದಲ್ಲಿ ತುಂಬತೀಯ ನೀವು. ಸಂತೋಷವಾಗಿ ಕೊಡ್ಬೇಕು. ಹೇಳಿ ನೋಡೋಣ, ಸಂತೋಷವಾಗಿ ಕೊಡ್ಬೇಕು. ನಿಮ್ಮ ಮಕ್ಕಳಿಗೆ ಹೆಂಗ ಊಟ ಕೊಡ್ತಿರೋ ಅದಕ್ಕಿಂತ ಹೆಚ್ಚು ಎಲ್ಲರೂ ಕೊಡುವಷ್ಟು ನಿಮ್ಮಲ್ಲಿ ಸಮೃದ್ಧಿಯಾಗಿರ್ಬೇಕು.
ನೀವು ಯಾರ ಮಕ್ಕಳು? ರಾಜಾದಿರಾಜನ ಮಕ್ಕಳು. ಇಲ್ಲಿರೋರೆಲ್ಲ 5 ವರ್ಷದ ಒಳಗೆ ಬಿದ್ದೋಗ್ಬಿಡ್ಬೋದು, ಆದ್ರೆ ಆ ಅಪ್ಪ ಯುಗ ಯುಗಾಂತರಕ್ಕೂ ರಾಜ್ಯ. 12 ಪುಟ್ಟಿ ಈ ಹುಡುಗನ ಮನೆಗೆ ಬಂತಂತ ಇಟ್ಕೊಳ್ಳೋಣ. ಈ 12 ಪುಟ್ಟಿ ಏನು ಓದ್ಕೊಂಡ್ಬಂದ್ರು? ಈ 12 ಪುಟ್ಟಿ ಏನು ಓದ್ಕೊಂಡ್ಬಂದ್ರು? ಈ 12 ಪುಟ್ಟಿ ಏನು ಓದ್ಕೊಂಡ್ಬಂದ್ರು? ರೊಟ್ಟಿ ಮತ್ತು ಮೀನುಗಳನ್ನು ಸಮೃದ್ಧಿ. ರೊಟ್ಟಿ ಓದ್ಕೊಂಡ್ಬಂದ್ರು. ರೊಟ್ಟಿ ಅಂದ್ರೆ ಯೇಸು. ಆಮೆನ್. ಆ ರೊಟ್ಟಿ ದೇವರ ವಾಕ್ಯ. ಎಸ್, ಆಮೆನ್. ಈ 12 ಶಿಷ್ಯಂದ್ರು ಲೋಕವೆಲ್ಲ ದೇವರ ವಾಕ್ಯ ಓದ್ಕೊಂಡು ಹೋದ್ರು. ಕೈಗೆ ತಟ್ತೀರಾ? ಹೇಳ್ತಟಿ. Yes, amen. Receive it. ದೇವರ ವಾಕ್ಯ ಎಲ್ಲಿ ಬರುತ್ತೋ ಸತ್ತೋಗಿರೋನು ಎದ್ಬಿಡ್ತಾನೆ. Yes, amen. Receive it. ಒಂದು ಮಾತು ಹೇಳಿದ್ರೆ ಸಾಕು ಅಲ್ಲಿ ಅದ್ಭುತ ಆಗುತ್ತೆ. Amen. When you going to love God in the bottom of the heart, no disease will come. Yes. ಮುಖನೇ ಬ್ರೈಟ್ ಆಗ್ಬಿಡುತ್ತೆ. Amen. Receive it. ಯೇಸು ಅಂತ ಹೇಳಿದ್ರೆ ಸಾಕು ಹಂಗೆ ಗಡಗಡಗಡ ಅಂತ ಆಡ್ಬಿಡ್ಬೇಕು. ಎಂತ ಅವನ ಆಸ್ತಿ ಇರ್ಬೋದು, ಅದು ತಗೊಂಡು ಹೋಗೋಕ್ಕಾಗಲ್ಲ. ಆದ್ರೆ ಯೇಸು ನಮ್ಮ ಮಗ ಸಿಂಪಲ್ ಆಗಿದ್ರು ಅವನು ಗ್ರೇಟ್. Yes, amen. Receive it. ಅದು ಆಶೀರ್ವಾದನೇ. ಆಮೇಲೆ ನೋಡೋಣ. Amen. Receive it. ಅದರಲ್ಲಿ ಒಂದು ಶಿಷ್ಯ ಎನ್ನುವ ಒಂದು ಮಕ್ರಿ ಎಲ್ಲಿಗೆ ಬಂತು? ಇಂಡಿಯಾಗೆ ಬಂತು. Hallelujah. ಆ ಮಕ್ರಿಯ ರೊಟ್ಟಿನೇ ಥಾಮಸ್. Yes, Thomas. ಎಲ್ಲಿ ಬಂದ್ರಂದ್ರೆ ಕೇರಳಕ್ಕೆ ಬಂದು ತಮಿಳ್ನಾಡಲ್ಲಿ ಜೀವವನ್ನು ಕೊಟ್ಟರು. ದೇವಾದಿದೆ ಮಕ್ಕಳೇ, ನಾವು ನಮಗಾಗಿ ಬದುಕುವ ಮಕ್ಕಳು. ನಾ ಹೇಳ್ತೀನಿಲ್ಲ, ಇವತ್ತು ಯಾಕೆ ನಿಮಗೊಂದು ಕಷ್ಟ ಅಂದರೆ ನನಗೆ ಬೇಕಂತ ಕೇಳ್ತೀರಾ. ಸೊ ನಾನು ಹೇಳ್ತೀನಿ, ನನಗೆ ಬೇಕಂದ್ರೆ ಯು ಆರ್ ನಾಟ್ ಎ ಕ್ರೈಸ್ಟ್. ಕ್ರೈಸ್ಟ್ ಅಂದ್ರೆ ಬೆಳಕು ಅದೇ ಇಟ್ಕೊಳ್ಳೋದಿಲ್ಲ, ಮತ್ತವರಿಗೆ ಬೆಳಕು ಚೆಲ್ಲುತ್ತೆ. ಒಂದು ಕ್ರೈಸ್ತ ಬೇರೆಯವನಿಗೆ ಆಶೀರ್ವಾದ, ಅದೇ ನಿಮಗೂ ಬೇರೆಯವ್ರಿಗಿರುವ ವ್ಯತ್ಯಾಸ. ಒಬ್ಬನ ಹೇಳ್ತಾನೆ, ಯಾರು ಹೆಂಗಿದ್ರೆ ಏನಪ್ಪ, ನನ್ನ ಕುಟುಂಬದವ್ರು ಚೆನ್ನಾಗಿದೆ ಸಾಕಪ್ಪ ಅಂತ ಹೇಳ್ತಾನೆ, ಅದು ಬೇರೆಯವನಾಗಿರ್ಬೋದು. ಆದ್ರೆ ಕ್ರೈಸ್ತ ಹೇಳ್ತಾನೆ, ನಾನು ಜಗಕ್ಕೆ ಬೆಳಕಾಗಿರ್ಬೇಕು. ಯಾಕಂದ್ರೆ ನಮ್ಮಪ್ಪ ಈ ಲೋಕಕ್ಕೆ ಬೆಳಕಾಗಿದ್ರೆ ಅವರ ಮಗ ಅವರಿಗಿಂತ ಹೆಚ್ಚು ನಾನು ಬೆಳಕಾಗಿರ್ಬೇಕು. ನಮ್ಮಪ್ಪ ನನಗೆ ಹೇಳಿದ್ದಾರೆ, ಅವರು ಮಾಡಿದ ಅದ್ಭುತಕ್ಕಿಂತ ನೀನು ಹೆಚ್ಚಾಗಿ ಮಾಡ್ತೀಯಾ ಅಂತ ಹೇಳಿದ್ದಾರೆ. ಯಾರು ಕ್ರೈಸ್ತರಾಗಿದ್ದಾನೋ ಅವನು ಹೆಚ್ಚಾಗಿ ಅದ್ಭುತವನ್ನು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಇಲ್ಲವೇ ಇಲ್ದಾಗುತ್ತೆ. ಇದ್ದೇ ನನ್ನ ಕೈಲಾಗತ್ತೆ, ದೇವ್ರ ರಾಜ್ಯಕ್ಕಾಗಿ ನಾನು ಏನಾದ್ರು ಮಾಡ್ತೀನಿ. ನಾನು ಬದುಕುವುದು ನನಗಾಗಿಲ್ಲ, ನನ್ನ ದೇವ್ರ ರಾಜ್ಯಕ್ಕಾಗಿ ನನ್ನ ಜೀವ ಇರುವ ತನಕ ಒಂದೊಂದು ರಕ್ತವು ಯೇಸುವಿನ ಒಂದು ಸಾಕ್ಷಿಯಾಗಿ ನಾವು ಬದುಕುವೆ ಎನ್ನುವ ಒಂದೊಂದು ಮಕ್ಕಳು ಯಾವಾಗ ಪರಿವರ್ತನೆ ಆಗ್ತಾರೋ ಆವಾಗಲೇ ಈ ಭಾರತದಲ್ಲಿ ಒಂದು ಏಳಿಗೆ ಬಂದೇ ಬರುವುದು. Hallelujah. 12 ಜನ ಇವಾಗ ಏನ್ ಮಾಡ್ತಾರೆ, ಶಪಥ ತಗೋತಾರೆ, ಇದುವರೆಗೂ ಯೇಸುನ ಜೊತೆಯಲ್ಲಿ ಇದ್ದು ಊಟ ಮಾಡ್ತಾ ಇದೀವಿ, ಇನ್ನು ಮುಂದೆ ನಿಮಗೆ ಸತ್ಯವನ್ನು ಸಾರ್ತೀವಿ. ಆಮೆನ್. ಸೃಷ್ಟಿಯ ದೇವನೇ ಆರಾಧನೆ, ಸತ್ಯ ದೇವನೇ ಆರಾಧನೆ, ನಿತ್ಯ ದೇವನೇ ಆರಾಧನೆ, ನನ್ನೇಸುರಾಜನೇ. ಸೃಷ್ಟಿಯ ದೇವನೇ ಆರಾಧನೆ, ಸತ್ಯ ದೇವನೇ ಆರಾಧನೆ, ನಿತ್ಯ ದೇವನೇ ಆರಾಧನೆ, ನನ್ನೇಸುರಾಜನೇ. ಯೇಸುವೇ ಆರಾಧನೆ ಮಾಡುವೆ.